ತನು ಮೊದಲಾದ ತೋರಿಕೆ ತಮ್ಮ ಕಾರ್ಯಗಳನ್ನು ಮಾಡದಿರೆ ಕೆಟ್ಟುವುದಲ್ಲವೇ ಎನ್ನುವ ಸೂತ್ರ ಮುಗಿದಿದೆ. ಪ್ರತಿಯೊಂದು ಇಂದ್ರಿಯಗಳು ಮನಬುದ್ಧಾದಿಗಳು ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡದೆ ಹೋದರೆ ಅವು ಇದ್ದೂ ಇಲ್ಲದಂತೆ, ಅವು ಕೆಟ್ಟಿದ್ದಾವೆ ಅಂತ ಅಭಿಪ್ರಾಯ. ಅದನ್ನೇ ಲಯ ಅಂತ ಹೇಳಿದರು. ಬೆಳಗಿನ ಪ್ರವಚನದಲ್ಲಿ ಅಜ್ಞತೆ ಎಂಬುದು ತಜ್ಞರುಳು ಇಲ್ಲವು ಎಂತೂ ಅಜ್ಞತೆ ದೋರದ ಕಥದಿಂದ ಪ್ರಾಜ್ಞರು ಅಂತೂ ಅದನ್ನೇ ಜ್ಞಾತೃತ್ವದ ಲಯವೆಂದು ಸುಜ್ಞಾನಿಗಳಿಗೆ ಬೋಧಿಸುವರು ಅನ್ನುವ ಒಂದು ವಿಚಾರ. ಇಲ್ಲಿ ಜ್ಞಾತೃವಿನ ಲಯ ಅಂತ ಹೇಳಾಯಿತು ಬೆಳಿಗ್ಗೆ. ಜ್ಞಾತೃ ಜ್ಞಾನ ಜ್ಞೇಯ ಅನ್ನುವಲ್ಲಿಯೂ ಜ್ಞಾತೃ ಶಬ್ದ ಇದೆ. ಇಲ್ಲಿಯೂ ಕೂಡ ಜ್ಞಾತೃ ಅನ್ನುವ ಶಬ್ದ ಉಪಯೋಗ ಮಾಡಿ ಆಯಿತು. ಈ ಜ್ಞಾತೃ ಶಬ್ದಕ್ಕೆ ಯಾಕೆ ಜೀವಾತ್ಮ ಅಂತ ಅರ್ಥ ಮಾಡಬಾರ್ದು? ಪ್ರಮಾತೃ ಪ್ರಮಾಣ ಪ್ರಮೇಯ ಜ್ಞಾತೃ ಜ್ಞಾನ ಜ್ಞೇಯ ಅನ್ನುವಾಗ ಯಾರು ಜ್ಞಾತೃ? ಜೀವಾತ್ಮನೇ ಜ್ಞಾತೃ, ತಿಳಿಯುವವನೇ ಜ್ಞಾತೃ, ಜ್ಞಾತ. ಯಾರು ತಿಳಿಯುತ್ತಾರೆ ಅವರಿಗೆ ಜ್ಞಾತ ಅನ್ನಬೇಕು. ಎರಡೂ ಕಡೆ ಜ್ಞಾತೃ ಶಬ್ದ ಸಮಾನಿದೆ. ಬೆಳಗಿನ ಪ್ರವಚನದಲ್ಲಿ ಜ್ಞಾತೃವಿನ ಲಯವೆಂದು ಹೇಳುವರು ಅಂದಾಗ ಮನ ಬುದ್ಧಿ ಚಿತ್ತು ಅಹಂಕಾರ ಅಲ್ಲೊಂದು ಜ್ಞಾತೃ ಇದೆ ಅಂತ ಬೆಳಿಗ್ಗೆ ಹೇಳಿ ಆಗಿದೆ. ಒಂದು ವೇಳೆ ಅಲ್ಲಿರುವ ಜ್ಞಾತೃ ಶಬ್ದಕ್ಕೆ, ಎಲ್ಲಿ ಅಂತಃಕರಣದಲ್ಲಿ ಹೇಳುವ ಜ್ಞಾತೃ ಶಬ್ದಕ್ಕೆ ಜೀವಾತ್ಮ ಅಂತ ಅರ್ಥ ಮಾಡಿದೀವಂದ್ರೆ, ಪ್ರಮಾತೃ ಅನ್ನುವುದನ್ನಿಟ್ಟುಕೊಂಡು ಜ್ಞಾತೃ ಅನ್ನುವುದನ್ನಿಟ್ಟುಕೊಂಡು ಜೀವಾತ್ಮ ಅಂತ ಅರ್ಥ ಮಾಡಿದರೆ ಜೀವಾತ್ಮ ಅಲ್ಲಿ ಲಯ ಆದ ಅಂತ ಒಪ್ಪೋಣ. ಯಾಕಂದ್ರೆ ಅದು ಉಪಾಧಿಯಿಂದ ಕೂಡಿಕೊಂಡದ್ದು ಲಯ ಆದ ಅಂದ್ರೆ ಏನು ತಕರಾರಿಲ್ಲ. ಪರಂತು ಕೊನೆಯ ನುಡಿಯಲ್ಲಿ ಆತ್ಮಲಯ ಹೇಳ್ಯಾರಲ್ಲ, ಇಲ್ಲಿ ಯಾವ ಆತ್ಮನ ತರೋದು? ಅಖಂಡ ಚೈತನ್ಯ ತರೋದ? ಮತ್ತು ಜೀವಾತ್ಮ ಲಯ ಇಲ್ಲಿ ಹೇಳಿಬಿಟ್ಟು ಮನ ಬುದ್ಧಿ ಚಿತ್ತು ಅಹಂಕಾರ ಜ್ಞಾತೃ ಅನ್ನುವಲ್ಲಿ ಜೀವಾತ್ಮ ಲಯ ಹೇಳಿಬಿಟ್ರೆ ಜ್ಞಾತೃ ಶಬ್ದಕ್ಕೆ ಇಲ್ಲಿ ಯಾರನ್ನು ತರೋದು ಅಂತ ಕೊನೆಯ ನುಡಿಯಲ್ಲಿ ಏನು ಹೇಳ್ಯಾರ ನೋಡ್ರಿ. ತಾನು ಉಂಟು ಎನಿಸುವಂ ಈ ವಿಷಯಾಳಿಯುಳ್ಳೊಡೆ ತಾನೇನು ಅರಿಯದ ಕಥದಿಂದ ಏನೂ ಇಲ್ಲದಿರಲಿಕ್ಕೆ ಮಾನಿನಿ ತಿಳಿಯೇ ಅದು ತಾನು ಆತ್ಮಲಯವೆಂದು ನಿಜದಿಂದ. ಈ ಆತ್ಮ ಶಬ್ದಕ್ಕೆ ಜೀವಾತ್ಮ ಅಂತ ಅರ್ಥ ಮಾಡಬೇಕಲ್ಲದೆ ಪರಮಾತ್ಮ ಅಂತ ಅರ್ಥ ಮಾಡಕ್ಕೆ ಬರೋದಿಲ್ಲ. ಯಾಕಂದ್ರೆ ಅಖಂಡ ಚೈತನ್ಯ ಪರಮಾತ್ಮ ನಿರ್ಗುಣ ನಿರಾಕಾರ, ಅವನಿಗೆ ಲಯ ಹೇಳಲಿಕ್ಕೆ ಬರೋದಿಲ್ಲ. ಉಪಾಧಿಗ್ರಸ್ತವಾದ ಚೇತನವನ್ನು ಅಥವಾ ಆಭಾಸವಾದ ಆತ್ಮನ ಅಂತಃಕರಣದಲ್ಲಿ ಯಾವ ಆಭಾಸ ಇದೆಯೋ ಅದನ್ನು ಜೀವಚೇತನ ಅಂತ ಕರಿತೇವೆ. ಜೀವಚೇತನ ಲಯ ಆಗಲಿಕ್ಕೆ ಅವಕಾಶ ಇದೆ, ಆದರೆ ಅಖಂಡ ಚೇತನ ಲಯ ಆಗೋದಿಲ್ಲ. ಇಲ್ಲಿ ಜೀವಚೇತನಕ್ಕೆ ಏನೂ ವ್ಯವಹಾರ ಇಲ್ಲ. ಯಾಕಿಲ್ಲ? ಸ್ಥೂಲ ಶರೀರ ಇಲ್ಲ ಅಂತ ನಿಶ್ಚಯ ಮಾಡ್ಯಾನ ತತ್ವಜ್ಞಾನಿ. ಸೂಕ್ಷ್ಮ ಶರೀರ ಇಲ್ಲ ಅಂತ ನಿಶ್ಚಯ ಮಾಡ್ಯಾನ. ಅವು ಐದು ಅದು ಮನ ಬುದ್ಧಿ ಚಿತ್ತು ಅಹಂಕಾರ ಜ್ಞಾತೃ. ಈಗ ಭೋಗಾಯತನ ಅಷ್ಟೇ ಇದು ಸ್ಥೂಲ ಶರೀರ, ಇದಕ್ಕೇನು ಮಾಡುವ ಅಧಿಕಾರ ಇಲ್ಲ. ಈ ಸ್ಥೂಲ ಶರೀರವನ್ನು ಏನು ಮಾಡ್ತಾ ಇಲ್ಲ. ಮನಸ್ಸಿದ್ದಾಗ ಇದರದೆಲ್ಲ ವ್ಯವಹಾರ, ಮನಸ್ಸಿಲ್ಲ. ಇದು ಕೆಟ್ಟಿತಂತೆ, ಜನ್ಮ ಮರಣ ಇದಕ್ಕಿದ್ರೂ ಕೂಡ ಆತ್ಮನಿಗೆ ಸಂಬಂಧಪಟ್ಟಿಲ್ಲ. ಇದು ಕೆಟ್ಟಿತು, ಏನೂ ಮಾಡಲಾರದು. ಇದೇನೋ ಮಾಡೋದಿಲ್ಲ ಅಂದಮೇಲೆ ಆಭಾಸವಾದ ಚೇತನವೂ ಕೂಡ ಏನೋ ಮಾಡೋದಿಲ್ಲ. ಇದಿದ್ರೆ ಆಭಾಸವಾದ ಚೇತನ ಕೆಲಸ ಮಾಡ್ತದ. ಸ್ಥೂಲ ಶರೀರ ಇದ್ರೇ ಆಭಾಸ ಚೇತನ ಕೆಲಸ ಮಾಡ್ತದೆ, ಕರ್ತವ್ಯ ಮಾಡ್ತದೆ. ಸ್ಥೂಲ ಶರೀರವೇ ಇಲ್ಲ, ಅದಕ್ಕೇನು ಹೆಸರು ಕೊಟ್ಟರು? ಆಭಾಸ. ಸ್ಥೂಲ ಶರೀರವೇ ಇಲ್ಲದಿರುವಾಗ ಅದರ ವ್ಯವಹಾರ ಅಂದ್ರೆ ಆಭಾಸ ಚೇತನದ ವ್ಯವಹಾರ ಏನೂ ಇಲ್ಲ. ಇಲ್ಲಿ ಆಭಾಸ ಚೇತನಕ್ಕೆ ಜೀವ ಅಂತೀವಿ, ನೆನಪಿಟ್ಕೊಳ್ರಿ. ಆಭಾಸ ಚೇತನವೂ ಕೂಡ ಲಯ ಆಯಿತು ಅಂದ್ರೆ ಈಗ ಅಖಂಡ ಚೈತನ್ಯ ಒಂದೇ ಉಳಿತು ಅಂತ ಇದರ ಅಭಿಪ್ರಾಯ, ಮತ್ತೇನಲ್ಲ. ಅದಕ್ಕೆ ಬೆಳಗಿಂದು ಒಂದಿಷ್ಟು ಸ್ಪಷ್ಟತೆ ಆಗಲಿ ಅಂತ ಎರಡು ಮಾತುಗಳನ್ನು
ಬೆಳಗಿನ ಪ್ರವಚನದ ವಿಷಯಕವಾಗಿ ಹೇಳಲಾಯಿತು. ಮುಂದಿನ ಸೂತ್ರ ನೋಡೋಣ. ಬೇರೆ ಬೇರೆ ರೀತಿಯಿಂದ ಹೇಳಿದ್ದನ್ನೇ ಹೇಳುತ್ತಾರೆ ಅಂತ ಈ ಪೂರ್ವದಲ್ಲಿ 2-3 ಸಲ ಈ ಮಾತು ಬಂದು ಹೋಗಿದೆ. ಏನಂತಾರೆ ಸೂತ್ರದಲ್ಲಿ? ಪೊನ್ನೊಳು ತೊಡಿಗೆಯು ಎಂತೂ ಅಂತೆ, ಜಗತ್ತು ಇದು ತನ್ನೋಳ್ ಇಲ್ಲ ಎನೆ ಕೆಟ್ಟುದು ಅಲ್ಲವೇ. ಈಗ ಒಂದೊಂದರ ಲಯ ಹೇಳ್ತಾ ಬಂದ್ರೆ, ಈಗ ಯುಗಪತ್ ಲಯ ಎಲ್ಲವೂ ಇಲ್ಲ, ಇದಕ್ಕೆ ಯುಗಪತ್ ಲಯ ಅಂತೇವೆ. ಸ್ವಪ್ನ ಪ್ರಪಂಚ ಯುಗಪತ್ ಸೃಷ್ಟಿ. ಸ್ವಪ್ನ ಪ್ರಪಂಚ ಐತಲ್ಲ, ಯುಗಪತ್ ಸೃಷ್ಟಿ. ದೃಷ್ಟಿವಾದ ಸೃಷ್ಟಿವಾದ ಅಂತ 2 ವಾದ ಇದಾವೆ. ದೃಷ್ಟಿವಾದದಲ್ಲಿ ಯುಗಪತ್ ಸೃಷ್ಟಿ, ಸೃಷ್ಟಿವಾದದಲ್ಲಿ ಕ್ರಮ, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು. ಮೊದಲ ಆತ್ಮ ಹುಟ್ಟಿತು, ಆತ್ಮನಿಂದ ಆಕಾಶ ಹುಟ್ಟಿತು, ಆಕಾಶದಿಂದ ವಾಯು ಹುಟ್ಟಿತು, ವಾಯುವಿನಿಂದ ಅಗ್ನಿ ಹುಟ್ಟಿತು, ಅಗ್ನಿಯಿಂದ ಜಲ ಹುಟ್ಟಿತು, ಜಲದಿಂದ ಭೂಮಿ ಹುಟ್ಟಿತು, ಭೂಮಿಯಿಂದ ಸಸ್ಯ ಪದಾರ್ಥ ಹುಟ್ಟಿತವು, ಆ ಸಸ್ಯ ಪದಾರ್ಥಗಳಿಂದ ಪುರುಷನು ಹುಟ್ಟಿದ. ಇದು ಕ್ರಮ ಸೃಷ್ಟಿ. ಇದಕ್ಕೆ ಸೃಷ್ಟಿವಾದ ಅಂತ ಕರಿತೀವಿ. ನೋಡಿದ ಕೂಡಲೇ ಕಾಣ್ತದ, ಅದು ದೃಷ್ಟಿವಾದ. ನೀವು ನೋಡಿದ್ರೆ ಏನೂ ಕಾಣೋದಿಲ್ಲ, ನೀವು ನೋಡಿದ್ರೆ ಕಾಣ್ತದೆ. ಇದು ದೃಷ್ಟಿವಾದ. ಸೃಷ್ಟಿವಾದ ಅಲ್ಲ, ದೃಷ್ಟಿವಾದ. ನೋಡ್ತಿದ್ರೆ ಏನು ಕಾಣ್ತದ? ಏನೂ ಕಾಣೋದಿಲ್ಲ. ನೋಡುದಂದ್ರೆ ಬರೀ ಕಣ್ಣು ಅಂತ ಅಷ್ಟೇ ಅಲ್ಲ. ಇಲ್ಲಿ ಕಿವಿ, ಕಣ್ಣು, ಯಾವ್ಯಾವ ಜ್ಞಾನೇಂದ್ರಿಯಗಳಿದಾವಲ್ಲ ಎಲ್ಲ ಇಲ್ಲಿ ಅನ್ವಯ ಆಗ್ತದೆ. ನೋಡುವುದು ಅಂದ್ರೆ ಬರೀ ಕಣ್ಣು ಅಷ್ಟು ಅಂತ ಅರ್ಥ ಮಾಡ್ಬೇಡ್ರಿ. ಮನ, ಬುದ್ಧಿ ಇವೆಲ್ಲ ಇವು ಎಲ್ಲ ಲಯ ಆಗಿ ಹೋಗ್ಯಾವ. ಈಗ ಒಂದೊಂದ ಹೇಳ್ಕೊಂತ ಬಂದರು. ಈಗ ಯುಗಪತ್ ಲಯ ಅಂದ್ರೆ ಒಮ್ಮೆಲೆ ಜಗತ್ತು ಇಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ, ಮತ್ತೇನಿಲ್ಲ. ದೃಷ್ಟಾಂತ ಕೊಡ್ತಾರೆ ನೋಡ್ರಿ. ಹೊನ್ನೊಳು ಬಂಗಾರದಲ್ಲಿ, ಹೊನ್ನಿನಲ್ಲಿ, ತೊಡಿಗೆಯು ಎಂತು ಅಂತೆ. ತೊಡಿಗೆಯು ಆಭರಣವು, ಎಂತು ಹೇಗೆ ತೋರುತ್ತದೆಯೋ ಅಂತೆ, ಅದರಂತೆ. ಆಭರಣ ಇಲ್ಲ ಇಲ್ಲಿ. ಬಂಗಾರದಲ್ಲಿ ಆಭರಣ ಅನ್ನೋದು ಇಲ್ಲವೇ ಇಲ್ಲ, ಆದರೂ ತೋರ್ತದೆ. ವ್ಯಾಪಾರ ಮಾಡೋರು ಆಭರಣ ವ್ಯಾಪಾರ ಮಾಡೋಕೆ ಹೋಗ್ತೀರಿ, ಬಂಗಾರ ವ್ಯಾಪಾರ ಮಾಡೋದು ಅಂತ ನಿಮ್ಮ ಕಲ್ಪನೆ ಇಲ್ಲ. ಏನು ತರಕ್ಕೆ ಹೋಗ್ತೀರಿ? ಚೈನಾ, ಬೆಂಡೋಲಿ, ಪಾಟ್ಲಿ, ಏನೇನು ಹೆಸರು ಇಟ್ಕೊಂಡಿದ್ದಾರೆ ಬಿಡ್ರಿ ಅವಕ್ಕೆ. ರಿಂಗ, ನೀವು ಯಾವ ಹೆಸರು ಹಿಡಿದು ಕರೆದ್ರು ಬಂಗಾರ ಅನ್ನೋತೇಲಿ. ನೀವು ರಿಂಗಾರ ಅನ್ನು, ಬೆಂಡೋಲಿ ಅನ್ನು, ನತ್ತನ್ನು, ಬುಗುಡಿ ಅನ್ನು, ಮೂಗುತಿ ಅನ್ನು, ಏನೇನು ಅಂತೀವಿ ಅನ್ನು, ಪೂಚೆ ಅಂತ ಏನೇನು ಹೆಸರು ಇಟ್ಟಿದ್ದೇವೆ ಬಿಡ್ರಿ ಹೋಗ್ಲಿ. ಅಲ್ಲಿ ಇರೋದು ಏನಪ್ಪ ಅಂದ್ರೆ ಬಂಗಾರ. ನೀವು ಕರೆಯೋದು ಮಾತ್ರ ಭಿನ್ನ ಭಿನ್ನ ಹೆಸರುಗಳಿಂದ ಅದನ್ನೇ ಕರೆಯುತ್ತಿದ್ದೀರಿ. ಹೊನ್ನೊಳು, ಹೊನ್ನಿನಲ್ಲಿ, ತೊಡೆಗೆಯು ಎಂತು ಹೇಗೆ ಇಲ್ಲದೆ ಇರುವ ಆಭರಣಗಳು ಬಂಗಾರದಲ್ಲಿ ಕಾಣುತ್ತವೆಯೋ ಅಂತೆ, ಹಾಗೆ. ಎಂತು ಅಂತೆ. ಜಗತ್ತಿದು, ಈ ಜಗತ್ತು, ಇದು ಜಗತ್ತು, ತೋರುವ ಜಗತ್ತು. ಇದು ಶಬ್ದ ಯಾವಾಗ ಬರ್ತದೆ? ಎದುರಿಗೆ ಇರುವಂಥದ್ದು. ಇದು ಜಗತ್ತು. ತನ್ನೊಳು ಅಖಂಡ ಚೈತನ್ಯ ಸ್ವರೂಪನಾಗಿರುವ ತನ್ನಲ್ಲಿ, ತನ್ನೊಳು ಇಲ್ಲ ಎನೆ, ಇಲ್ಲೂ ಎನೆ, ಇಲ್ಲ ಎನೆ, ಇಲ್ಲೇನೆ. ಬಂಗಾರದಲ್ಲಿ ಆಭರಣ ಇಲ್ಲವೇ ಇಲ್ಲ. ಅದರಂತೆ ಜಗತ್ತು ತನ್ನಲ್ಲಿ ಇಲ್ಲವೇ ಇಲ್ಲ. ಅಖಂಡ ಚೈತನ್ಯದಲ್ಲಿ ಜಗತ್ತು ಇಲ್ಲವೇ ಇಲ್ಲ. ಇಲ್ಲದ್ದು ಆದ ಮೇಲೆ ಕೆಟ್ಟುದು ಅಲ್ಲವೇ, ಕೆಟ್ಟದ್ದು ಅಲ್ಲವೇ ಅಂತ ನಾವು ಉಪಯೋಗ ಮಾಡೋಣ. ಅದ್ರಲ್ಲಿ ಕೆಟ್ಟುದು ಅಲ್ಲವೇ, ಕೆಟ್ಟುದಲ್ಲವೇ, ಕೆಟ್ಟದ್ದಲ್ಲವೇ ಅಂದರೆ ಇಲ್ಲ ಅಂತ ಇದರ ಅರ್ಥ. ಕೆಟ್ಟದ್ದಂದ್ರೆ ಏನು? ಇಲ್ಲ. ತೋರ್ತದ, ತೋರುವುದಿಲ್ಲ ಅಂತಲ್ಲ, ತೋರ್ತದ. ಆದರೆ ಯಾವ ಕೆಲಸನೂ ಮಾಡೋದಿಲ್ಲ ತತ್ವಜ್ಞಾನಿಯ ದೃಷ್ಟಿಯಿಂದ. ಅಜ್ಞಾನಿಗಳ ದೃಷ್ಟಿಯಿಂದ ಎಲ್ಲ ನಡೆದೈತೆ ವ್ಯವಹಾರ. ಯಾರು ಇಲ್ಲ ಅಂದ್ರೆ ತತ್ವಜ್ಞಾನಿಯ ದೃಷ್ಟಿಯಿಂದ ನಡೆದದ ವಿಚಾರ. ನಿಮ್ಮ ನಿಮ್ಮ ಸ್ವರೂಪದ ಜ್ಞಾನ ನಮಗೆ ಯಾವಾಗ ಆಗ್ತದ ಆವಾಗ ಈ ಜಗತ್ತು ಕೆಟ್ಟದ್ದ ಇಲ್ಲ, ಅದಕ್ಕೆ ಅಸ್ತಿತ್ವವೇ ಇಲ್ಲ.
ಬಂಗಾರ ಬಿಟ್ಟು ಆಭರಣ ತೋರಿಸೋದು ತಾಕತ್ತು ಯಾರಿಗೈತಿ ಹೇಳ್ರಿ? ಬಂಗಾರವನ್ನು ಬಿಡ್ರಿ, ಆಭರಣವನ್ನು ತೋರಿಸುವ ಸಾಮರ್ಥ್ಯ ಯಾರಿಗೈತಿ? ಯಾರಿಗೂ ಇಲ್ಲ. ವಿರುದ್ಧ ಬಂಗಾರ, ನೀವು ನೋಡೋದು ಆಭರಣ. ಹಾಗೆ ಆತ್ಮತತ್ವವನ್ನು ಬಿಟ್ಟು ಜಗತ್ತನ್ನು ತೋರಿಸುವ ತಾಕತ್ತು ಯಾರಿಗೈತಿ? ಇದ್ರಲ್ಲ ತೋರಿಸೋದು, ಜಗತ್ತೇ ಇಲ್ಲ. ಮತ್ತೆ ಇಲ್ಲದ ಹೆಂಗೆ ಕಾಣ್ತತ್ರಿ? ಆಯ್ತಾ, ಪೂರ್ವದಲ್ಲಿ ಹೋಗ್ರಿ, ಕಪ್ಪಿ ಚೀಪ್ನ್ಯಾಗ ಬೆಳ್ಳಿ ಹೆಂಗೆ ಕಾಣ್ತತಿ ಅದನ್ನ ಹೇಳೋಣ, ಆಗಾಮ ಬಿಡೋಣ ಅಂಕ. ಕಪ್ಪಿ ಚಿಪ್ಪಿನಾಗ ಇಲ್ಲದ ಬೆಳ್ಳಿಯು ಹೇಗೆ ತೋರುತ್ತದೆ? ಭ್ರಾಂತಿಯಿಂದ ತೋರುತ್ತದೆ. ಮತ್ತೆ ಇಲ್ಲದೆ ಇರುವ ಈ ಜಗತ್ತು ನಿನ್ನಲ್ಲಿ ಹೇಗೆ ತೋರುತ್ತದೆ? ಭ್ರಾಂತಿಯಿಂದ ತೋರುತ್ತದೆ. ಆತ್ಮನಲ್ಲಿ ಜಗತ್ತು ಯುಗಪತ್ ಲಯ, ಜಗತ್ತೇ ಇಲ್ಲ. ಈಗ ಮೊದಲು ಒಂದೊಂದು ಲಯ ಹೇಳ್ಕೊಂತ ಬಂದರು ಈ ಶರೀರ ಇಟ್ಕೊಂಡೆ. ಈಗೇನು ಮಾಡಿದ್ರು? ಇಡೀ ಜಗತ್ತೇ ಆತ್ಮನಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಸೂತ್ರ ಆರಂಭ ಆಗಿದೆ. ಜಲನಿಧಿಯೊಳು ಜಡನಿಧಿಯೊಳು ಅಂತ ಬರ್ತಾರೆ ಅಲ್ಲೇ ಮೂಲದಲ್ಲಿ. ಮೂಲ ಪುಸ್ತಕ ಯಾರ ಹತ್ರ ಇದೆ ಅಲ್ಲಿ. ಈಗ ಹೊಸ ಪುಸ್ತಕದಲ್ಲಿ ಜಡ ಅಂತ ಇರಬಹುದು, ಮೂಲ ಪುಸ್ತಕದಲ್ಲಿ ಜಡ ಅಂತಿದೆ. ಇರಲಿ, ಪ್ರಾಸನ ಸಲುವಾಗಿ ಬರ್ತಾರೆ ಅದನ್ನು, ಪ್ರಾಸ ಅಲ್ಲಿ ಅನುಪ್ರಾಸ ಮಾಡಿದಾರು. ಜಡನಿಧಿಯೊಳು ತೆರೆ ಮಡಕೆ ಮೃತ್ತಿಕೆಯೊಳು ಕಡಗವು ಕಾಂಚನದೊಳು ಎಂತೂ ಮಡದಿ ತನ್ನೊಳು ಜಗವಿದು ಖುಷಿಯು ಎಂದು ಎಂದು ಅರಿದೊಡೆ ಯುಗಪಲ್ಲಯವು ಅದಕ್ಕೆ ಹಕ್ಕು. ಇನ್ನೊಂದ್ಸಲ ಓದ್ತೇನೆ ನೋಡ್ರಿ. ಜಡನಿಧಿಯೊಳು ಜಲನಿಧಿಯೊಳು ಅಂತ ಅರ್ಥ. ಅದಕ್ಕೆ ಜಡ ಅಂತ ಯಾಕೆ ಬರೆದ್ರು ಅಂತ ಹೇಳಿದ್ನಿ, ಪ್ರಾಸನ ಸಲುವಾಗಿ. ಮುಂದಿನ ಎಲ್ಲ ಡಕಾರ ಇದಾವೆ, ಎರಡನೇ ಅಕ್ಷರ ಮುಂದಿನ ಎಲ್ಲ ಡಕಾರ ಇದಾವೆ. 4 ಚರಣ ಇಲ್ಲಿ. ಚರಣದ ಆದಿಯಲ್ಲಿ ಎರಡನೆಯ ಅಕ್ಷರ ಒಂದೇ ಬಳ್ಳಿಯಲ್ಲಿ ಇದ್ದಂಥವುಗಳು ಬಂದರೆ ಅದಕ್ಕೆ ಅನುಪ್ರಾಸ ಅಂತ ಕರೀತಾರೆ. ಅನುಪ್ರಾಸ. ಅಂತ್ಯಪ್ರಾಸನೂ ಇರ್ತಾವೆ. ಕೊನೆಯ ಎಲ್ಲ ಅಕ್ಷರಗಳು ಒಂದೇ ರೀತಿಯಾಗಿ ಬಂದರೆ ಅಂತ್ಯಪ್ರಾಸ ಅಂತ ಕರೀತಾರೆ. ಈಗ ಅನುಪ್ರಾಸ ನೋಡ್ರಿ, ಜಲನಿಧಿಯೋಳು ಅಂತ ಹಾಕಿದ್ರೆ ಮುಂದಿಂದು ಖಡಗವು ಅಂತಿದೆ ಎರಡನೇ ಚರಣದ ಆದಿಯಲ್ಲಿ. ಅದಕ್ಕಾಗಿ ಜಡನಿಧಿಯೋಳು ಅಂತ ಬರ್ತಾರೆ. ಗುರುಗಳು ಏನು ಮಾಡ್ತಾರೆ ಅದನ್ನಂದ್ರೆ, ಇಲ್ಲಿ ಲಕಾರಕ್ಕೆ ಡಕಾರಕ್ಕೆ ಅಭೇದ ಮಾಡ್ತಾರೆ ಗುರುಗಳು. ಲಕಾರ ಮತ್ತು ಡಕಾರ, ಲ ರ ಡ ಇವೆಲ್ಲವೂ ಒಂದೇ ಅರ್ಥವನ್ನು ಕೊಡ್ತಕ್ಕಂತಹ ಪದಗಳು ಅಂತ ಅರ್ಥ ಮಾಡ್ತಾರೆ. ಅದಕ್ಕೆಲ್ಲ ವ್ಯಾಕರಣ ಶಾಸ್ತ್ರ ಇದೆ. ಆದುದರಿಂದ ಇಲ್ಲಿ ಜಲನಿಧಿಯೊಳು ಅಂತ ಅರ್ಥ ಮಾಡ್ತೇವೆ ನಾವು, ಜಡನಿಧಿಯೊಳು ಅಂತ. ಇನ್ನೂ ಒಂದಷ್ಟು ನೀವು ತರ್ಕ ಬುದ್ಧಿಯಿಂದ ಏನಾದ್ರು ಕೇಳಿದರೆ, ಜಲ ಅನ್ನೋಲ್ಲಿ ಜಡ ಅಂತ ಯಾಕೆ ಬರಿಬೇಕು ಅಂತ ಕೇಳಿದರೆ, ಆ ನೀರು ಜಡನೋ ಚೇತನನೋ? ಜಡ ಅಲ್ಲ. ಜಡ ನಿಧಿಗಳು ಅಂದ್ರೆ ತಪ್ಪೇನೈತಿ? ಇದು ತರ್ಕ ಬುದ್ಧಿ ಸುದ್ದಿ ಹೇಳಕತ್ತೆ ನಿಮ್ಮ. ಮೊದಲು ಹೇಳಿದ್ದು ವ್ಯಾಕರಣ ರೀತ್ಯ, ಈಗ ಎರಡನೇದ್ದು ತರ್ಕದ ರೀತ್ಯ. ಸಮುದ್ರದಲ್ಲಿ ಜಲನಿಧಿಗಳು ಅಂದ್ರೆ ಏನು? ಸಮುದ್ರದಲ್ಲಿ ಒಟ್ಟಿದ್ರ ಅರ್ಥ. ಸಮುದ್ರದಲ್ಲಿ ತೆರೆ, ದೊಡ್ಡ ದೊಡ್ಡ ತೆರೆಗಳು ಬರ್ತಾವೆ. ತೆರೆ ಅಷ್ಟೇನು, ನೊರೆ, ಬುದ್ಧ ಇವೆಲ್ಲ ಬರ್ತಾವೆ. ಜಲನಿಧಿಯೊಳು ತೆರೆ, ಅಲ್ಲಿರೋದು ನೀರು ಅಷ್ಟೇ ಐತಿ. ಆ ನೀರೇ ನಿಮಗೆ ತೆರೆಯ ಆಕಾರದಲ್ಲಿ ಕಾಣ್ತಾ ಇದೆ. ಆ ನೀರು ಹ್ಯಾಕೆ ಕಾಣ್ತಾ ಇದೆ ನಿಮಗೆ? ತೆರೆಯ ಆಕಾರದಲ್ಲಿ ಕಾಣ್ತಾ ಇದೆ. ನೀರು ಬಿಟ್ಟು ತೆರೆ ಇದೆ ಏನೋ? ಇಲ್ಲ. ನೀರನ್ನೇ ತೆರೆ ಎಂದು ನೋಡುತ್ತಿದ್ದೇವೆ. ದೃಷ್ಟಾಂತ ನೆನಪಿಟ್ಕೊಟ್ರೆ ಹಾಗೆ. ಆತ್ಮನನ್ನೇ ಜಗದಾಕಾರದಲ್ಲಿ ನೋಡುತ್ತಿದ್ದೇವೆ ಅಂತ ಅನ್ವಯ ಆಗ್ತದೆ ಇದು ಕೊನೆಗೆ. ನೀರನ್ನೇ ತೆರೆಯ ಆಕಾರದಲ್ಲಿ ನೋಡುತ್ತಿದ್ದೇವೆ ಒಂದು ಮಾತು. ಮೃತ್ತಿಕೆಯೊಳು ಮಡಕೆ, ಮಣ್ಣಿನಲ್ಲಿ ಕೊಡ, ಹರಿವಿ, ಮುಚ್ಚಳ, ರಂಜನಿಗೆ ನೋಡ್ತಾ ಇದ್ದೇವೆ.
ಎಲ್ಲ ಕಡೆ ಮಣ್ಣು. ಆ ಮಣ್ಣನ್ನೇ ನೋಡಿ ಇದು ಕೊಡ, ಇದು ಅರಿವಿ, ಇದು ಮೂಚುಳ, ಇದು ರಂಜನಿಗೆ ಅಂತೇಳಿ ಮಣ್ಣು ಬಿಟ್ಟು ಅವಕ್ಕೆ ಅಸ್ತಿತ್ವ ಇದೆ ಏನಂದ್ರೆ ಇಲ್ಲ. ಅವಾಗ ಘಟದ ಆಕಾರದಲ್ಲಿ ಅರಿವಿ ಆಕಾರದಲ್ಲಿ ತೋರಿದಾಗಾದರೂ ಕೂಡ ಅದು ಮೃತ್ತಿಕೆಯೇ ಅಲ್ಲದೆ ಬೇರೆಯೇ ಇಲ್ಲ. ಅದಕ್ಕೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕಾ ಇತ್ಯೇವ ಸತ್ಯಂ ಅಂತ ಛಾಂದೋಗ್ಯ. ಬರೀ ನುಡಿ ಮಾತ್ರ ಅಷ್ಟೇ ಅದು, ಅದಕ್ಕೆ ಇರುವಿಕೆ ಇಲ್ಲ. ಅಂತೂ ಮಣ್ಣೆ ಘಟಾದಿಗಳು ಆಗಿ ತೋರಿದಂತೆ ಮುಗಿಸೋನದನ್ನು. ಮೃತ್ತಿಕೆಗಳು ಮಡಕೆ ತೋರಿದಂತೆ ಕಾಂಚನದೊಳು ಕಡಗವು, ಆ ಕಡಗವು ಎಂತೂ. ಕಾಂಚನ ಅಂದ್ರೆ ಬಂಗಾರ, ಬಂಗಾರದಲ್ಲಿ ಕಡಗ ಅಂತ ಹಾಕ್ಯಾರ, ಬಳಿ ಒಂದು ಹಾಕ್ಯಾರ, ಆಭರಣದ ಒಂದು ಹೆಸರು ಹಾಕ್ಯಾರ. ಎಂತೂ ಹೇಗೆ ತೋರುತ್ತದೆಯೋ, ಇಲ್ಲದೆ ಇರುವ ಕಡಗ ಬಂಗಾರದಲ್ಲಿ ತೋರುತ್ತದೆ, ಇಲ್ಲದೆ ಇರುವ ಗಡಿಗೆ ಮೊದಲಾದವುಗಳು ಮಣ್ಣಿನಲ್ಲಿ ತೋರುತ್ತವೆ, ಇಲ್ಲದೆ ಇರುವ ತೆರೆ ನೊರೆ ಮೊದಲಾದವುಗಳು ಸಮುದ್ರದಲ್ಲಿ ತೋರುತ್ತವೆ. 3 ದೃಷ್ಟಾಂತ ಮಾಡಿದರು. ಮಡದಿ ತನ್ನೊಳು ಆಯಿತು. ಎಂತೂ ಅಂತೂ ಹಾಗೆ ಮಡದಿ ಎಲೈ ಧರ್ಮಪತ್ನಿಯಾದ ಮೈತ್ರಿಯೇ, ತನ್ನೊಳು ನಿನ್ನ ಸ್ವರೂಪವಾದ ಅಖಂಡ ಚೈತನ್ಯದಲ್ಲಿ ಜಗವು ಇದು. ಖುಷಿ ಎಂದು ಅರಿದೊಡೆ ಈ ಜಗತ್ತು ತೋರ್ತದಲ್ಲ. ದೃಷ್ಟಾಂತ ಏನು ಕೊಟ್ಟಾರ? 3 ದೃಷ್ಟಾಂತ ಕೊಟ್ಟಾರ. ಸಮುದ್ರದಲ್ಲಿ ತೋರುವ ತೆರೆಯನ್ನು ಸರಿಯಾಗಿ ವಿಚಾರ ಮಾಡಿದರೆ ಅದು ನೀರು ಇದೆ. ಬಂಗಾರದಲ್ಲಿ ತೋರುವ ಆಭರಣಗಳನ್ನು ಸರಿಯಾಗಿ ವಿಚಾರ ಮಾಡಿದರೆ ಬಂಗಾರವೇ ಇದೆ. ಮಣ್ಣಿನಲ್ಲಿ ತೋರುವ ಗಡಿಗೆ ಮೊದಲಾದವುಗಳನ್ನು ವಿಚಾರ ಮಾಡಿದರೆ ಅಲ್ಲಿ ಮಣ್ಣೇ ಇದೆ. ಹಾಗೆ ನಿನ್ನೊಳಗೆ ತೋರುವ ಈ ಜಗತ್ತು ಕೂಡ ವಿಚಾರ ಮಾಡಿದರೆ ನಿನ್ನ ಸ್ವರೂಪವಲ್ಲದೆ ನಿನ್ನ ಸ್ವರೂಪವನ್ನು ಬಿಟ್ಟು ಅದಕ್ಕೆ ಅಸ್ತಿತ್ವ ಇಲ್ಲ. ಆದುದರಿಂದ ಅದು ಮಿಥ್ಯೆ. ನನ್ನ ಸ್ವರೂಪದಲ್ಲಿ ತೋರ್ತದ, ನಾನು ಬಿಟ್ಟು ಅದು ಇಲ್ಲ ಅಂದ್ರಿ ಅದು ಮಿಥ್ಯೆ ಅಂತ ಆದ್ಮೇಲೆ ನಾನು ಮಿಥ್ಯೆ ಆಗ್ಬೇಕೇನ? ಯಾಕ? ನಿನ್ನ ಸ್ವರೂಪವೇ ಜಗತ್ತು. ಬಂಗಾರ ಆಭರಣದ ಸ್ವರೂಪವಾಗಿ ತೋರ್ತದ, ನೀರು ತೆರೆಯ ಸ್ವರೂಪವಾಗಿ ತೋರ್ತದ, ಮಣ್ಣು ಗಡಿಗೆಯ ಸ್ವರೂಪವಾಗಿ ತೋರ್ತದ ಅಂತ 3 ದೃಷ್ಟಾಂತ ಕೊಟ್ಟರು. ಈ ಜಗತ್ತು ನಿನ್ನಲ್ಲಿ ತೋರ್ತದ, ಅದು ನಿನ್ನ ಸ್ವರೂಪಕ್ಕಿಂತಲೂ ಬೇರೆ ಅಲ್ಲ. ಎಂದು ಹೇಳಿದ ದೃಷ್ಟಾಂತ ಆಭರಣ ಬಂಗಾರಕ್ಕಿಂತ ಬೇರೆ ಅಲ್ಲ, ಗಡಿಗೆ ಮಡಿಕೆ ಮಣ್ಣಿಗಿಂತಲೂ ಬೇರೆ ಅಲ್ಲ, ತೆರೆ ನೊರೆ ಮೊದಲಾದವುಗಳು ನೀರಿಗಿಂತಲೂ ಬೇರೆ ಅಲ್ಲ. ಅವೆಲ್ಲ ಸುಳ್ಳ ಅಂತ ಆದಮೇಲೆ ನನ್ನ ಸ್ವರೂಪಕ್ಕಿಂತಲೂ ಬೇರೆ ಅಲ್ಲದ ಜಗತ್ತು ಸುಳ್ಳು ಅಂತ ಹೇಳಿದ ಮೇಲೆ ಮತ್ತು ನಾನು ಸುಳ್ಳು ಆಗ್ತೇನೇನು ಅಂತ ಮತ್ತೆ ಏನು ಹೇಳ್ಯಾರ ದೃಷ್ಟಾಂತ? ಸಂಶಯ ಬರ್ತದೆ ಇಲ್ರ? ಅದಕ್ಕೆ ಕೇಳ್ತಾರೆ ಅವರು, ನಾನು ಸುಳ್ಳಾಗ್ತೀನೇನು ಅಂತ ಅಂತೀಯಲ್ಲ, ನೀ ಇದ್ಕೊಂಡು ಅಂತೀಯೋ ಇಲ್ಲದೆ ಅಂತೀಯೋ? ನೀ ಎದ್ಕೊಂಡು ಅನ್ಬೇಕಲ್ಲ, ಮತ್ತು ನೀ ಹೆಂಗೆ ಸುಳ್ಳಾಕಿ? ಇನ್ನೊಂದು ಸುಳ್ಳು ಅಂತ ಹೇಳಿ ಹೋಗ್ತೇವೆ. ಇದು ಒಂದು ಅರ್ಥ. ಸಹಜವಾಗಿ ನಾನು ಸುಳ್ಳು ಅನ್ನೋದು ತೋರಿಕೆ ಮಾತ್ರ ಅನ್ನೋದಷ್ಟೇ ದೃಷ್ಟಾಂತ. ನೀರಿನಲ್ಲಿ ತೆರೆ ನೊರೆಗಳ ತೋರಿಕೆ ಮಾತ್ರ. ಹಾಗೆ ಮಣ್ಣಿನಲ್ಲಿ ಘಟಾದಿಗಳು ತೋರಿಕೆ ಮಾತ್ರ. ಆಭರಣದಲ್ಲಿ ಇರೋದು ಆಭರಣ, ತೋರಿಕೆ ಮಾತ್ರ. ಹಾಗೆ ಈ ಜಗತ್ತು ತೋರಿಕೆ ಮಾತ್ರ, ಅದಕ್ಕೆ ಅಸ್ತಿತ್ವವೇ ಇಲ್ಲ. ಅಂದರೆ ಅದು ಭ್ರಾಂತ್ಯಾತ್ಮಕವಾದದ್ದು. ಅಭ್ರಾಂತವಾಗಿರೋ ನಿನ್ನ ಸ್ವರೂಪದಲ್ಲಿ ಇದ್ದಂತೆ ತೋರುತ್ತಿದೆ, ಅದಕ್ಕೆ ಅಸ್ತಿತ್ವ ಇಲ್ಲ. ಅದೇ ಕಪ್ಪಿ ಚಿಪ್ಪಿನ ದೃಷ್ಟಾಂತ. ಬೆಳ್ಳಿ ಅಲ್ಲಿಲ್ಲ, ಇಲ್ಲ, ಇದ್ದಂತೆ ತೋರುತ್ತದೆ. ಹಾಗೆ ಜಗತ್ತು ಅಧಿಷ್ಠಾನವಾಗಿರುವ ನಿನ್ನಲ್ಲಿ ಇಲ್ಲವೇ ಇಲ್ಲ, ಇದ್ದಂತೆ ತೋರುತ್ತದೆ. ಇದು ಯುಗಪತ್ಲಯ. ಒಮ್ಮೆಗೆ ಜಗತ್ತಿಲ್ಲ ಅಂತ ಹೇಳಿದರು ಅಷ್ಟೇ, ಮತ್ತೇನಿಲ್ಲ. ಒಮ್ಮೆಗೆ ಜಗತ್ತು ಇಲ್ಲ, ಯುಗಪತ್ಲಯ ಆಯಿತು. ಜಲಧಿಯ ತೆರೆ ತೋರುವ ಅಡುಗುವ ಎಡೆಯೊಳು ತನ್ನೊಳಗೆ ಒಂದನು ಒಂದು ಬಾಧಿಸುವಂತೆ
ಸುಳಿದು ತನ್ನಲು ತೋರ್ಪ ವ್ಯವಹಾರವೆಂಬುದು ತಿಳಿದು ನೋಡಲು ಖುಷಿ ಎನಿಸುವು. ಜಗತ್ತು ನೀರಿನಲ್ಲಿ ತೋರುವ ತೆರೆಗಳಂತೆ ಅಂತ ದೃಷ್ಟಾಂತ ಕೊಟ್ರಲ್ಲ ಆರಂಭದಲ್ಲಿ. ಆ ನೀರಿನಲ್ಲಿರುವ ತೆರೆಗಳು ಒಂದಕ್ಕೊಂದು ಹೊಡೆದಾಡಿದಂತೆ ಕಾಣ್ತದೆ. ಸಮುದ್ರದ ದಾಂಡಿಗೆ ಹೋಗಿ ಅಂತ ನೋಡ್ರಿ ಗೊತ್ತಾಗ್ತದೆ. ಇಲ್ಲದೆ ಇರುವ ತೆರೆ ಒಂದಕ್ಕೊಂದು ಬಡಿದಾಡ್ದಂಗೆ ಕಾಣ್ತದೆ. ಹಾಗೆ ಇಲ್ಲದೆ ಇರುವ ಜಗತ್ತು ಕೂಡ ಒಂದಕ್ಕೊಂದು ಬಡಿದಾಡ್ದಂಗೆ ಕಾಣ್ತದೆ. ಜಾತಿ, ಕುಲ, ಗೋತ್ರ ಏನೇನೋ ಕಲ್ಪಿಸಿಕೊಂಡು ಅಣ್ಣ ತಮ್ಮ ಹುಟ್ಟುತ್ತಲೇ ಅಣ್ಣ ತಮ್ಮ, ಬೆಳೆಯುತ್ತಲೇ ದಾಯಾದಿಗಳು, ವೈರಿಗಳು. ಒಂದು ಗಾದೆ ಮಾತು ಮಾಡಿದ್ದಾರೆ ಕನ್ನಡದವ್ರು ಭಾಳ ಚಂದ. ಅಣ್ಣ ತಮ್ಮಂದಿರಂಥ ವೈರಿಗಳಿಲ್ಲ, ಅಕ್ಕ ತಂಗಿಯರಂಥ ಬಾಗಾದಿಗಳಿಲ್ಲ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ಅಂತ ಇಲ್ಲಿ ಬಡ್ದಾಡ್ತಾವೆಲ್ಲ ಇವು. ಇಲ್ಲದೆ ಇರುವ ತೆರೆಗಳು ಬಡಿದಾಡಿದಂತೆ ಇಲ್ಲದೆ ಇರುವ ಜಗತ್ತಿನಲ್ಲಿ ತೋರುವ ಪದಾರ್ಥಗಳು ಒಂದಕ್ಕೊಂದು ಹೊಡೆದಾಡುತ್ತಿವೆ. ವಿಚಾರ ಮಾಡಿ ನೋಡಿದರೆ ಅಲ್ಲಿ ಕೇವಲ ನೀರೇ ಇದೆ, ಇಲ್ಲಿ ವಿಚಾರ ಮಾಡಿ ನೋಡಿದರೆ ಕೇವಲ ನೀನು ಅಷ್ಟೇ ಇದ್ದೀಯ, ಚೈತನ್ಯ ಸ್ವರೂಪಳಾದ ನೀನು ಅಷ್ಟೇ ಇದ್ದೀಯ ಅಂತ ಇದರ ಅರ್ಥ. ಯುಗಪತ್ಲಯ ಹೇಳಕೊಂಡಿದ್ದಾರೆ ನೋಡ್ರಿ. ಜಲದಿಯ ತೆರೆ ತೋರುವ ಅಡಗುವ ಎಡೆಗಳು. ಆ ತೆರೆ ತೋರ್ತಾವ ಅಡಗ್ತಾವ. ಅದರಂತೆ ತನ್ನೊಳಗೆ ಒಂದನ್ನೊಂದು ಬಾಧಿಸುವಂತೆ, ಒಂದನ್ನು ಒಂದು ಬಾಧಿಸುವಂತೆ, ಇಲ್ಲಿ ಇದೆ ಅಂತ ಹೇಳಿದ್ನಲ್ಲ ಪಡೆದಾಟ, ಒಂದನ್ನೊಂದು ಬಾಧಿಸುವಂತೆ, ಇಲ್ಲಿ ತೊಂದರೆ ಕೊಡುವಂತೆ, ಒಂದಕ್ಕೆ ತೊಂದರೆಯನ್ನು ಕೊಡುವಂತೆ. ಬಾಧ ಅನ್ನೋದು ತರಬೇಡ್ರಿ ಇಲ್ಲಿ. ಬಾಧ ಬೇರೆ, ಬಾಧಿಸುವಂತೆ, ಒಂದಕ್ಕೊಂದು ತೊಂದರೆ ಕೊಡುವಂತೆ ಕಂಡರೂ ಸುಳಿದು ತನ್ನಲು ತೋರ್ಪ. ಸುಳಿದು ವಿಚಾರ ಮಾಡಿ ನೋಡಿದರೆ ತನ್ನಲು ತೋರ್ಪ ವ್ಯವಹಾರವು ಎಂಬುದು ಇದು ತನ್ನಲ್ಲಿಯೇ ತೋರುವಂತಹ ಆಭಾಸಾತ್ಮಕ ವ್ಯವಹಾರವು ಎಂಬುವುದು ತಿಳಿದು ನೋಡಲು ಖುಷಿಯು ಎನಿಸುವು. ವಿಚಾರ ಮಾಡಿ ನೋಡಿದರೆ ಇದು ಜಗತ್ತು ಖುಷಿ. ಇವೆಲ್ಲ ಶಾಸ್ತ್ರದ ಶಬ್ದಗಳು. ಪ್ರತಿಯೊಂದು ಕ್ಷಣದಲ್ಲಿ ಬದಲಾಗ್ತಾ ಐತೆ ಜಗತ್ತು, ಪ್ರತಿಯೊಂದು ಕ್ಷಣದಲ್ಲಿ. ಈ ಕಾಂಬ ನಿನ್ನೆ ಹೆಂಗಿತ್ತು ಇವತ್ತು ಹಾಗೆ ಐತಿ, ಹೌದಾ? ನಿನ್ನೆ ಹೇಗಿತ್ತು ಇವತ್ತು ಹಾಗೆ. ಈ ಸುಳ್ಳು ಖರೇನು? 100ಕ್ಕೆ 100 ಸುಳ್ಳು. ಒಂದಿನದ ಆಯುಷ್ಯ ಹೋಗೈತೆ ಅದರದ್ದು. ಹಾಗೇ ಬಿಡ್ರಿ ಅದನ್ನು. ಒಂದಿನ ಮುರ್ಕೊಂಡು ಬೀಳ್ತತೆ, ಒಂದಿನ ಮುರ್ಕೊಂಡು ಬೀಳ್ತತೆ. ಅದಕ್ಕೂ ಆಯುಷ್ಯ ಇದೆ. ಮತ್ತು ನೀನು ಇದ್ದಂಗೆ ಐತಿ ಅಂದರೆ ಇಲ್ಲ. ನೀನು ಇದ್ದದ್ದೇ ಬೇರೆ, ಇವತ್ತು ಇದ್ದದ್ದೇ ಬೇರೆ. ಈಗ ಈ ಕಂಬಕ್ಕೆ ಬೈರಿ, ಆ ಕಂಬ ಬಿಟ್ಟರೆ ಹೋಗ್ಲಿ. ಈ ಕಂಬ ಇದೆ ಇಲ್ಲ, ನಮ್ಮ ಶರೀರವೆಂಬುವ ಕಂಬ ನಿನ್ನೆ ಇದ್ದಂಗೆ ಐತೆ ಏನೋ ಅಂದ್ರೆ ಇಲ್ಲ. ಮತ್ತು ಸುಳ್ಳಲ್ಲೇನಿದೆ? ಶಾಸ್ತ್ರದ ಮಾತು ಸುಳ್ಳು ಆಯ್ತು ಬಿಡ್ರಿ. ನಿಮ್ಮ ಭಾಷೆಯಲ್ಲಿ ನೋಡೋಣಲ್ಲ ಸುಳ್ಳು ಹೌದಲ್ಲೋ? ಈ ಸುಳ್ಳಿನ ಸಂಸಾರಕ್ಕೆ ಇಷ್ಟು ಬಡ್ದಾಡಕತ್ತಾನ ಜೀವಾತ್ಮ. ಒಂದು ವೇಳೆ ಖರೆ ಆಗಿದ್ರೆ ಏನು ಮಾಡ್ತಿದ್ದೋ ಏನೋ. ಶಿವಾಯ ನಮಃ. ಸುಳ್ಳಾದ ಸಂಸಾರ. ಅದಕ್ಕೆ ನಿನ್ನ ಬಿಟ್ಟು ಏನೂ ಇಲ್ಲ. ಯುಗಪತ್ ಲಯ ಹೇಳಕತ್ತಾರೆ, ಮತ್ತೇನಿಲ್ಲ. ನಿನ್ನನ್ನು ಬಿಟ್ಟು ಏನೂ ಇಲ್ಲ ಅನ್ನುವುದೇ ಇದರ ಅಭಿಪ್ರಾಯ. ನೋಡ್ರಿ ಮುಂದಿನ ನೋಡ್ರಿ. ತನ್ನೊಳಗೆ ಒಂದನ್ನು ಒಂದು ಬಾಧಿಸುವಂತೆ ಸುಳಿದು, ಅಂದ್ರೆ ಆ ತೆರೆ ಅಡ್ಡಾಡಿದಂತೆ ಸುಳಿದು ತನ್ನೊಳು ತೋರ್ಪ ವ್ಯವಹಾರವೆಂಬುದು ಈ ಲೋಕದ ವ್ಯವಹಾರ. ತಿಳಿದು ನೋಡಲು ಖುಷಿಯು ಎನಿಸುವು. ವಿಚಾರ ಮಾಡಿ ನೋಡಿದರೆ ಇದು ಸುಳ್ಳು. ಬರುವಾಗ ಏನೂ ತಂದಿಲ್ಲ, ಹೋಗುವಾಗ ಏನೂ ಒಯ್ಯೋದು ಇಲ್ಲ. ಮತ್ತು ಸುಳ್ಳು ಅಂತ ಯಾಕನ್ನಬಾರ್ದ? ನನ್ನ ಹೊಲ, ನನ್ನ ಮನೆ, ನನ್ನ ಮಕ್ಕಳು ಇನ್ನೂ ಏನೇನೋ ಕಟ್ಟಿಕೊಂಡಿದ್ದೇವಲ್ಲ. ಬರುವಾಗ ಇವ್ರು ನನ್ನ ಕೂಡ ಬಂದಿಲ್ಲ.
ಇಲ್ಲಿಂದ ಹೋಗುವಾಗ ಕೂಡ ಯಾರೂ ಬರೋದು ಇಲ್ಲ. ಗಳಿಸಿದ ಹಣಾರ ಬರ್ತದೇನ, ಕಟ್ಸಿದ ಮನೆ ಬರ್ತದೇನ, ಬ್ಯಾಂಕ್ ಬ್ಯಾಲೆನ್ಸ್ ಬರ್ತದೇನ, ಏನೂ ಬರೋದಿಲ್ಲ. ಮತ್ತು ಖರೆ ಹೆಂಗಂತೀವಪ್ಪ ಇದಕ್ಕೆ? ಸುಳ್ಳು ಅನ್ನೋದು ಅನುಭವದಲ್ಲಿ ಐತಲ್ಲ. ಎಷ್ಟು ಭ್ರಾಂತಿ ಆಗೈತಿ, ಎಷ್ಟು ದೃಢವಾದ ಭ್ರಾಂತಿ ಆಗೈತಿ. ಇದನ್ನು ಬಿಡಿಸುವುದು ಅಷ್ಟು ಸುಲಭ ಇಲ್ಲ, ಅಷ್ಟು ಸುಲಭ ಇಲ್ಲ. ಬಿಡಿಸಿಕೊಳ್ಳುವುದು ಅಷ್ಟು ಸುಲಭ ಇಲ್ಲ. ಇಂತಹ ಮಿಥ್ಯಾಭೂತವಾದ ಜಗತ್ತಿನಲ್ಲಿ ನಾವು ಎಲ್ಲರೂ ಇದ್ದೇವೆ. ಯಾವುದೋ ಒಬ್ಬ ಮಹಾನುಭಾವ, ಕಶ್ಚಿನ್ ಮಾಂ ವೇತ್ತಿ ತತ್ವತಃ, ಯಾವನೋ ಒಬ್ಬ ಮಹಾನುಭಾವ ತನ್ನ ಯಥಾರ್ಥವಾದ ಸ್ವರೂಪವನ್ನು ಅರಿತು ಕೃತಕೃತ್ಯನಾಗಿದ್ದಾನೆ. ಏನು ಉಳಿದವರೆಲ್ಲರೂ ಕೃತಕೃತ್ಯರಾಗುವ ಮಾರ್ಗದಲ್ಲಿ ತೊಡಗಿಸಿಕೊಂಡರೆ ಒಂದಿನ ಆಗ್ತಾರೆ. ಅದೆಷ್ಟರ ಜನ್ಮ ಆಗಲಿ, ಆದರೆ ಅದೇ ಮಾರ್ಗದಲ್ಲಿ ತೊಡಗಿಸ್ಕೋಬೇಕು. ಸಂಸಾರ ಬಿಡ್ರಿ ಅಂತಲ್ಲ ಅದರ ಅರ್ಥ. ಸಂಸಾರ ಇರಲಿ, ಅನಾಸಕ್ತಿಯಿಂದ ಸಂಸಾರ ಮಾಡ್ರಿ, ಆಸಕ್ತಿಯಿಂದ ಅಧ್ಯಾತ್ಮ ಮಾಡ್ರಿ. ಅನಾಸಕ್ತಿಯಿಂದ ಅಧ್ಯಾತ್ಮ ಮಾಡ್ತೀರಿ, ಆಸಕ್ತಿಯಿಂದ ಸಂಸಾರ ಮಾಡ್ತೀರಿ. ಅರ್ಥ ಆಕತಿ? ಅಧ್ಯಾತ್ಮದಲ್ಲಿ ಇರಬೇಕಾದ ಆಸಕ್ತಿ ಅನಾತ್ಮದಲ್ಲಿ ಇದೆ, ಅನಾತ್ಮದಲ್ಲಿ ಇರಬೇಕಾದ ಅನಾಸಕ್ತಿ ಅಧ್ಯಾತ್ಮದಲ್ಲಿ ಇದೆ. ಅದಕ್ಕಾಗಿ ಬಹು ಜನ್ಮಗಳು, ಒಂದಲ್ಲ ಎರಡಲ್ಲ, ಬಹು ಜನ್ಮಗಳು ಬೇಕು. ಹೀಗೆ ಶಾಸ್ತ್ರ ನಮಗೆಲ್ಲರಿಗೂ ಹಡಿತದೆ. ಹೌದಪ್ಪ, ಓದಿದಿ, ಹೇಳಕ್ಕೆ ಕಲ್ತಿದ್ದಿ, ಎಷ್ಟು ಹೆಜ್ಜೆ ಹಿಂದಕ್ಕೆ ಸರಿದಿ ವಿಷಯಗಳಿಂದ, ಎಷ್ಟು ಹೆಜ್ಜೆ ಹಿಂದಕ್ಕೆ ಸರಿದಿದಿ ನೋಡು. ನಿನ್ನನ್ನೇ ನೋಡ್ಕೋ ಒಂದು ಶಾಸ್ತ್ರ ಮೊದಲು ಹೇಳೋವಾಗ ಹೇಳ್ತದೆ, ಆಮೇಲೆ ಕೇಳೋವ್ರಿಗೆ ಹೇಳ್ತದೆ. ನೋಡು ಮುಂದೆ ನೋಡಿ ಏನಂತದೋ. ವ್ಯವಹಾರವೆಂಬುದು ತಿಳಿದು ನೋಡಲು ಖುಷಿಯೂ ಎನಿಸುವು, ತೋರಿದೊಡೇನು ತೋರದೊಡೇನು ಜಗವಿದು ನೀರೇ ನೀನು ಅರಿ ಖುಷಿಯು ಅಹುದು ಎಂದು. ತೋರಿ ಜಲನಿಧಿಯೊಳಡಗುವ ತೆರೆಯಂತೆ ಬೇರೇನು ನುಡಿ ಮಿಥ್ಯಾ ವ್ಯವಹಾರ. ಏನಂತಾರ, ಪದಚ್ಛೇದ ಮಾಡಿ ಹೋಗ್ತೇನೆ. ತೋರಿದೊಡೆ ಏನು, ತೋರದೊಡೆ ಏನು, ಜಗವು ಇದು, ನೀರೇ ನೀನು ಅರಿ ಖುಷಿಯು ಅಹುದು ಎಂದು. ತೋರಿ ಜಲಧಿಯೊಳು ಅಡಗುವ ತೆರೆಯಂತೆ, ಬೇರೇನು ನುಡಿ ಬೇರೇನು ಮಾತು ಅಂದಂಗ ಮಿಥ್ಯಾ ವ್ಯವಹಾರ. ಮುಗಿಸ್ತಾರ ಪದ್ಯ. ಈ ಜಗತ್ತು ತತ್ವಜ್ಞಾನಿಗೆ ತೋರಿದಡೆ ಏನು, ತೋರದೊಡೆ ಏನು. ತೋರಿದರೂ ಸಂಬಂಧ ಇಲ್ಲ, ತೋರದೇ ಇದ್ದರೂ ಸಂಬಂಧ ಇಲ್ಲ. ಬಾಧಿತಾನುವೃತ್ತಿಯಿಂದ ತೋರ್ತದಂತ ಅಂಗೀಕಾರ ಮಾಡಿದ್ದೇವೆ. ತೋರಿದರೂ ಸಂಬಂಧ ಇಲ್ಲ, ತೋರದಿದ್ರೂ ಸಂಬಂಧ ಇಲ್ಲ. ಯಾಕೆ? ಅದು ಮಿಥ್ಯೆ ಅಂತ ನಿಶ್ಚಯ ಮಾಡಿದ, ಸುಳ್ಳು ಅಂತ ನಿಶ್ಚಯ ಮಾಡಿದ, ಕೇವಲ ತೋರಿಕೆ ಅಷ್ಟೇ ಅಂತ ನಿಶ್ಚಯ ಮಾಡಿದಾನೆ. ಆದುದರಿಂದ ತೋರಿದೊಡೆ ಏನು, ತೋರದೊಡೆ ಏನು, ಜಗವಿದು. ಈ ಜಗತ್ತು ತತ್ವಜ್ಞಾನಿಗೆ ತೋರಿದರ ಏನು, ತೋರದೆ ಹೋದರಾದರೂ ಏನು. ಸರಳ ಸ್ವಭಾವದವಳೆ ನೀರೇ, ಸರಳ ಸ್ವಭಾವದ ಮೈತ್ರೇಯೇ, ಖುಷಿಯು ಅಹುದು ಎಂದು ನೀನು ಅರಿ. ಈ ಜಗತ್ತು ಮಿಥ್ಯಾ, ಸುಳ್ಳು ಎಂದು ನೀನು ತಿಳಿ, ನೀನು ಅರಿ. ದೃಷ್ಟಾಂತ ಕೊಡ್ತಾರ. ತೋರಿ ಜಲಧಿಯೊಳಡಗುವ ತೆರೆಯಂತೆ. ತೋರ್ತದ ತೆರೆ, ಆದ್ರೆ ಮತ್ತೆ ನೀರಿನಲ್ಲಿ ಅಡಗ್ತದ. ಅಂದ್ರೆ ನೀರು ಬಿಟ್ಟು ಅದಕ್ಕೆ ಅಸ್ತಿತ್ವವೇ ಇಲ್ಲ. ತೋರಿದ ಮಾತ್ರಕ್ಕದು ನೀರಿಗಿಂತ ಬೇರೆ ಏನ? ನೀರನ್ನೇ ನೀನು ತೆರೆ ಎಂದು ನೋಡುತ್ತಿ, ಹಾಗೆಯೇ ಆತ್ಮನನ್ನೇ ನೀನು ಜಗತ್ತೆಂದು ನೋಡುತ್ತಿ. ತೆರೆ ವಾಸ್ತವ ಅಲ್ಲ, ತೋರ್ತದ. ಇರುವುದು ವಾಸ್ತವ ನೀರು. ಜಗತ್ತು ತೋರ್ತದ, ಇರುವುದು ವಾಸ್ತವ ಆತ್ಮತತ್ವ. ನಿನ್ನ ಸ್ವರೂಪ ಯಾವಾಗೂ ಕೆಡುವಂಥದ್ದು ಅಲ್ಲ. ನಿನ್ನನ್ನು ಆಶ್ರಯಿಸಿ ಜಗತ್ತು ತೋರ್ತದ ಮತ್ತು ನಿನ್ನಲ್ಲಿ ಅಡಗ್ತದ. ಯುಗಪತ್ ಲಯ, ಒಂದೇ ಕ್ಷಣದಲ್ಲಿ ಲಯ. ನೀನು ಅರಿಪುಷಿ ಎಂದು ತೋರಿ ಜಲಧಿಯೊಳಡಗುವ ತೆರೆಯಂತೆ. ಬೇರೇನು ಮತಿ ನುಡಿ, ಬೇರೆ ಮಾತೇನಿದೆ ಇಲ್ಲೇ? ಯಾವ ಮಾತನ್ನಾಡ್ಲಿಕ್ಕೆ ಅವಕಾಶ ಇದೆ? ಇಲ್ಲ.
ಯಾವ ಮಾತೋ ಮಾತನಾಡಲಿಕ್ಕೆ ಅವಕಾಶ ಇಲ್ಲ. ಮಿಥ್ಯಾ ವ್ಯವಹಾರ, ಇದೆಲ್ಲ ಸುಳ್ಳಿನ ವ್ಯವಹಾರ. ಎಂದೋ ಒಂದಿನ ಶಾಸ್ತ್ರ ಕೇಳೋವಾಗ ಇವನ್ನೆಲ್ಲ ಕೇಳಿರಿ ಏನು ಅನ್ನಿಸ್ಬೋದಪ್ಪ. ಎಲ್ಲ ಸುಳ್ಳಿನ ವ್ಯವಹಾರ. ಮದುವೆ, ಮುಂಜಿ, ಮಕ್ಕಳು ಹುಟ್ಟಿದ್ದು, ಹೊಲ ಖರೀದಿ ಮಾಡಿದ್ದು, ಹೊಲ ಮಾರಿದ್ದು, ಎಲ್ಲ ಸುಳ್ಳು. ಎಲ್ಲ ತಲೆ ಕೆಟ್ಟೈತೆ ಅನ್ನಂಗನಲ್ಲ, ಹಿಂಗೆ ಅನ್ನಿಸ್ಬೋದು ಅವ್ರಿಗೆ. ಆದರೆ ಇಲ್ಲಿ ಒಳಗೆ ಯಾರು ಪ್ರವೇಶ ಮಾಡಿದ್ದಾರೆ ಅವರಿಗೆ ರುಚಿ ಭಾಳ ಹತ್ತದ. ಮತ್ತು ಯಾರು ಪ್ರವೇಶ ಮಾಡಿಲ್ಲ ಏನು ಹೇಳ್ತಾರೋ ಏನು ಕೇಳ್ತಾರೋ ಅನ್ನುವುದು ಸಹಜ. ಯುಗಪಲ್ಲಯ. ಜಗತ್ತು ಅನ್ನುವುದು ಯಾವ ಕಾಲದಲ್ಲೂ ಇಲ್ಲ. ನ ಆಸೀತ್ ನ ವರ್ತತೆ ನ ಭವಿಷ್ಯತಿ. ಹಿಂದೆಯೂ ಇರಲಿಲ್ಲ, ಈಗ ತೋರುವಾಗಲೂ ಇಲ್ಲ, ಮುಂದೆಯೂ ಇರುವುದಿಲ್ಲ. ಅದಕ್ಕಾಗಿ ಈ ಜಗತ್ತು ಪುಷಿ ಮಿಥ್ಯೆ, ಸುಳ್ಳು ಅನ್ನುವುದು ಪ್ರಕೃತಿ ಲಯ. ಪ್ರಕೃತಿ ಲಯ ಅಂತ ಶಬ್ದ ಬರೆದ್ರು ಕೊನೆಗೆ ಮುಗಿಸುವಾಗ. ಪ್ರಕೃತಿ ಅಂದರೆ ಅಜ್ಞಾನ, ಪ್ರಕೃತಿ ಅಂದರೆ ಮಾಯ, ಪ್ರಕೃತಿ ಅಂದರೆ ಪ್ರಧಾನ, ಇವೆಲ್ಲ ಪರ್ಯಾಯ ಶಬ್ದಗಳು. ಮಾಯೆ ಇಲ್ಲದ್ದು, ಮಾಯೆ ಇಲ್ಲದ್ದು. ಇಲ್ಲದೆ ಇರುವ ಮಾಯೆ ತೋರ್ತದೆ ನಿನ್ನನ್ನು ಆಶ್ರಯಿಸಿ. ಇಲ್ಲದೆ ಇರುವ ತೆರೆ ನೀರನ್ನು ಆಶ್ರಯಿಸಿ ತೋರುವಂತೆ ಮೇಲಿನ ದೃಷ್ಟಾಂತೆಲ್ಲ ಅನ್ವಯ ಮಾಡಿಕೊಡ್ರಿ. ಹಾಗೆ ಇಲ್ಲದೆ ಇರುವ ಮಾಯೆ, ಅದರ ಪ್ರಕೃತಿ ಲಯ ಅಂತ ಬರ್ತಾರೆ. ಮಾಯೆ ಯಾವಾಗ ಲಯ ಆಯಿತು ಉಳಿದೆಲ್ಲ ತಾನೇ ಲಯ. ಇದು ಮಾಯೆಯ ಕಾರ್ಯ. ಈ ಪೂರ್ವದಲ್ಲಿ ಹೇಳಿ ಆಗೈತಿ ಇದನ್ನು. ಸಾಂಖ್ಯರೇ ನೀವು ಅಂದ್ಗಿಂದಿರಿ ಅಂತ ಈ ಪೂರ್ವದಲ್ಲಿ ಅದರ ಬಗ್ಗೆ ವಿವರಣೆ ಮಾಡಿ ಆಗೈತಿ. ಸಾಂಖ್ಯರಲ್ಲ. ಸಾಂಖ್ಯರು ಪ್ರಕೃತಿಯು ಸ್ವತಂತ್ರವಾಗಿ ಜಗದಾಕಾರದಲ್ಲಿ ಪರಿಣಮಿಸುತ್ತದೆ ಅಂತ ಹೇಳ್ತಾರೆ. ನಾವೇನಂತೇವಿ ಅದ್ವೈತಿಗಳು? ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಅಧ್ಯಕ್ಷನಾಗಿರುವ ನನ್ನ ಆಜ್ಞೆಯ ಮೇರೆಗೆ ಪ್ರಕೃತಿಯು ಜಗದಾಕಾರದಲ್ಲಿ ಪರಿಣಮಿಸುತ್ತದೆ. ಆದರೆ ಸಾಂಖ್ಯ ಹಂಗೆ ಹೇಳೋದಿಲ್ಲ. ಸ್ವತಂತ್ರವಾಗಿ ಪ್ರಕೃತಿಯು ಜಗತ್ತಿನ ರೂಪದಲ್ಲಿ ತೋರುತ್ತದೆ ಅಂತಾನ. ಅವರಿಗೆ ನಮಗೆ ಇಷ್ಟ ವ್ಯತ್ಯಾಸ. ಇಲ್ಲದ್ದು ತೋರುತ್ತದೆ ಅಂತ ನಾವು ಅಂತೇವೆ, ಇದ್ದದ್ದು ತೋರುತ್ತದೆ ಅಂತ ಅವಂತಾನೆ. ಹಾಲು ಕೆಟ್ಟು ಮೊಸರು ಆದಂತೆ. ಹಾಲು ಇದ್ದ ಹಾಲು ಕೆಟ್ಟು ಮೊಸರಾದಂತೆ. ಇಲ್ಲದ್ದು ತೋರುತ್ತದೆ ಅಂತ ನಾವಂತೇವೆ. ವ್ಯತ್ಯಾಸ. ಇಲ್ಲದ್ದು ಹೆಂಗೆ ತೋರ್ತದಾರ ಮತ್ತು ನಮ್ಮ ಬಂಡವಾಳ ಅವನ ಹಾಕ ಎಲ್ಲಿ ಹೊರಗೆ ಹೋಗುವಂಗಿಲ್ಲ. ಕಪ್ಪೆ ಚೆಪ್ಪು, ಹಗ್ಗ, ಹಾವ, ಮೋಟು ಮರ, ಕಳ್ಳ, ಮರಿಚಕೆಯಲ್ಲಿ ತೋರುವ ಜಲ. ನಮ್ಮ ಅಂಗಡಿಯಾಗ ಇಷ್ಟ ಇರೋ ಮತ್ತೇನು ಹೆಚ್ಚಿಗಿಲ್ಲ. ಇಲ್ಲದ್ದು ಹೆಂಗೆ ತೋರ್ತದೆ ನೋಡಲ್ಲ. ಇಲ್ಲಿ ತೋರ್ತದಿಲ್ಲ. ಆ ಮರೀಚಿಕೆಯ ಜಲ ತೋರ್ತದ. ಆ ಭೂಮಿ ಒದ್ದೆ ಆಗೈತೇನ? ಇಲ್ಲಿ ಹಸಿ ಆಗೈತೇನು ಭೂಮಿ? ಆಗಿಲ್ಲ. ಕಪ್ಪೆ ಚಿಪ್ಪಿನಾಗ ತೋರುವ ಬೆಳ್ಳಿಯಿಂದ ಏನಾರ ಯಾವಾರ ಆಭರಣ ಮಾಡಿಸಿಕೊಂಡಿದ್ದಾನೇನು? ಇಲ್ಲ. ಹಾಗದಲ್ಲಿ ತೋರುವ ಹಾವು ಯಾರನ್ನಾರು ಕಡ್ದತ್ತೇನ? ಇಲ್ಲ. ಮತ್ತು ತೋರ್ತದಲ್ಲ ಅದು ಮಾಯ. ಇಲ್ಲದು ತೋರುವುದು ಮಾಯೆ. ಅದಕ್ಕಾಗಿ ಯುಗಪತ್ ಲಯ. ಇದು ಪ್ರಕೃತಿ ಅಂತ ಬರೆದ್ರು ಕೊನೆಗೆ. ಪ್ರಕೃತಿ ಲಯ ಅಂತ ಬರೆದ್ರು. ಪ್ರಕೃತಿ ಅಂದ್ರೆ ಮಾಯೆ ಅಂತ ಹೇಳೀನಿ. ಮಾಯಾಲಯ. ಮಾಯಾ ಯಾವಾಗ ಲಯ ಆಯಿತು? ಬ್ರಹ್ಮ ಸಗುಣ ಅನ್ನುವುದನ್ನು ಕರೆಸಿಕೊಳ್ಳೋದು ಬಿಟ್ಟಿತು. ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಂತ ಎರಡು ಮಾಡಿದ್ದೇವೆ ತಿಳ್ಸಾಕ. ಈ ತೋರುವ ಜಗತ್ತಿಗೆ ಅಧಿಷ್ಠಾನವಾದದ್ದು ಸಗುಣ ಬ್ರಹ್ಮ, ಆಧಾರವಾದದ್ದು ನಿರ್ಗುಣ ಬ್ರಹ್ಮ. ಆಧಾರ ಜ್ಞಾನ ಕಾಲದಲ್ಲೂ ಇದೆ, ಅಜ್ಞಾನ ಕಾಲದಲ್ಲೂ ಇದೆ. ಅಧಿಷ್ಠಾನ ಅಜ್ಞಾನ ಕಾಲದಲ್ಲಿ ಇದೆ. ಅಧಿಷ್ಠಾನ ಅನ್ನೋದು ಜ್ಞಾನ ಕಾಲದಲ್ಲಿ ಅಧಿಷ್ಠಾನವೇ ಆಧಾರಕ್ಕೆ. ಜ್ಞಾನ ಕಾಲದಲ್ಲಿ ಅಧಿಷ್ಠಾನವೇ ಆಧಾರಕ್ಕೆ. ತಿಳಿತೈತೋ ಇಲ್ಲೋ ನೋಡ್ರಿ. ಎರಡು ಯಾಕೆ ಮಾಡಿದ್ದೀವಿ? ನಿರ್ಗುಣ ನಿರಾಕಾರವಾದ ಬ್ರಹ್ಮ ಅದು ಕಾರ್ಯವೂ ಅಲ್ಲ, ಕಾರಣವೂ ಅಲ್ಲ. ಅದು ಯಾವುದರಿಂದ ಹುಟ್ಟಿಲ್ಲ, ಅದರಿಂದ ಯಾವುದೂ ಹುಟ್ಟುವುದೂ ಇಲ್ಲ. ಇದು ನಿರ್ಗುಣ ಬ್ರಹ್ಮದ ಸ್ವರೂಪ. ಸಗುಣ ಬ್ರಹ್ಮ ಉಪಾಧಿಯಿಂದ ಗ್ರಸ್ತವಾದಾಗ ಸಗುಣ ಬ್ರಹ್ಮ ಅಂತ ಕರೆದೀವಿ ಅದನ್ನು. ಯಾವುದು ಉಪಾಧಿ? ಮಾಯೆಯೇ ಉಪಾಧಿ. ಮಾಯಾ ಉಪಾಧಿಯಿಂದ ಕೂಡಿಕೊಂಡಾಗ ಅದು ಸರ್ವಜ್ಞತ್ವಾದಿ ಗುಣಗಳು ಅಲ್ಲಿ ತೋರಿತು.
ಸರ್ವಜ್ಞತ್ವಾದಿ ಗುಣಗಳು ಸಗುಣ ಬ್ರಹ್ಮದಲ್ಲಿ ತೋರಿದವು. ತೋರಿದ ಮೇಲೆ ಈ ಜಗತ್ತನ್ನು ನಿರ್ಮಾಣ ಮಾಡಿತು ಆ ಸಗುಣ ಬ್ರಹ್ಮ ಅಂತ ಹೇಳ್ಕೊಂಡು ಬಂದೆವು ಪೂರ್ವದಲ್ಲಿ. ಮಾಯಾ ಉಪಾಧಿ ಯಾವಾಗ ಹೋಯಿತು ಅವಾಗ ಅದು ಏನೋ ನಿರ್ಗುಣ ಬ್ರಹ್ಮವೇ. ಮಾಯಾ ಉಪಾಧಿ ಹೋದ ಕೂಡಲೇ ಮಠ ಅನ್ನೋ ಉಪಾಧಿ ಹೋದ ಕೂಡಲೇ ಮಹಾಕಾಶವೇ. ಮಠಾಕಾಶ ಹೋಯ್ತು, ಮಹಾಕಾಶ ಆಯಿತು. ಆಯ್ತೇನೆ? ಆಗಿಲ್ಲ. ಅದು ಇದ್ದದ್ದು ಮಠಾಕಾಶ ಅಂತ ಯಾವಾಗ ಹೋಯ್ತು ಅವಾಗ ಅದು ಮಹಾಕಾಶ ಅಂತ ಕರಿತೀರಿ. ಹೀಗೆ ಇಲ್ಲಿ ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಅಂತ ಎರಡು ಭಾಗ ಮಾಡಿದೇವಲ್ಲ. ಪ್ರಕೃತಿ ಯಾವಾಗ ಲಯ ಆಗ್ತದೆ, ಮಾಯೆ ಯಾವಾಗ ಇಲ್ಲದ್ದಾಗ್ತದೆ, ಆವಾಗ ಅಖಂಡ ಚೈತನ್ಯವಾದ ನಿನ್ನ ಸ್ವರೂಪ ಒಂದೇ ಇರುತ್ತದೆ ಎನ್ನುವುದನ್ನು ತಿಳಿಸುವುದಕ್ಕಾಗಿ ಪ್ರಕೃತಿ ಲಯ ಪ್ರಕಾರ ನಿರೂಪಣೆ ಸೂತ್ರ 11ಕ್ಕೆ ಪದ 93ಕ್ಕೆ. ಇಲ್ಲಿ ಏನು ಹೇಳಿದಂಗಾಯಿತು? ಯುಗಪತ್ ಲಯ. ಜಗತ್ತನ್ನುವುದು ತತ್ವವೇತ್ತನ ದೃಷ್ಟಿಯಿಂದ ಇಲ್ಲವೇ ಇಲ್ಲ. ಆ ಜಾಗದಾಗ ಅಷ್ಟು ಅನ್ವಯ ಮಾಡಬೇಕು. ತತ್ವವೇತ್ತನ ಜಾಗದಲ್ಲಿ ಅದೇ ಸ್ಥಳದಲ್ಲಿ ಅಷ್ಟು ಅನ್ವಯ ಮಾಡಬೇಕು. ಮತ್ತು ಅದನ್ನು ಎಳ್ಕೊಂಡು ಬಂದು ನಮ್ಮ ವ್ಯವಹಾರದಲ್ಲಿ ಅನ್ವಯ ಮಾಡಿದ್ರಿ ಎಲ್ಲ ಹಾಳಾಗಿ ಹೋಗ್ತದೆ. ವ್ಯರ್ಥ ಆಯಿತು, ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಇಷ್ಟೇ ಅಭಿಪ್ರಾಯ. ಅದರದ್ದು ಮತ್ತೇನಿಲ್ಲ. ನೋಡೋಣ ಮುಂದೆ. ನೋಡಿ ಮುಂದಿನ ಸೂತ್ರ ನೋಡೋಣ. ಜಗವಿದು ಪುಷಿಯಂದು ಮಿಗೆ ತಿಳಿದ ಆರೂಢನಿಗೆ ಸುಖಾದಿ ದ್ವಂದ್ವ ತತಿಯುಂಟೆ. ಆಯಿತು, ಹೇಳಿದ್ದೇನಾಯ್ತು ಈಗ? ಯುಗಪಥ ಸೃಷ್ಟಿ ಲಯ ಹೇಳಿದರು. ಯುಗಪಥ ಸೃಷ್ಟಿ ಲಯ ಹೇಳಿದ ಮೇಲೆಯೂ ಕೂಡ ಮತ್ತು ಸಂಶಯ ಮಾಡಲಿಕ್ಕೆ ಸ್ಥಳ ಇದೆ. ಆಯಿತು, ಯುಗಪಥ ಸೃಷ್ಟಿ ಹೇಳಿರಿ ಎಲ್ಲ ಸುಳ್ಳು ಅಂದ್ರಿ. ನಿಮ್ಮ ಶರೀರನ್ನ ಕಾಣ್ತಾ ಇದೆಯಲ್ಲ, ನನಗೆ ಹೇಳಾಕತ್ತಿದ್ದೀರಿ, ನಾ ಕೇಳಾಕತ್ತಿದ್ದೀನಿ. ನನ್ನ ಶರೀರನೂ ಐತಿ, ನಿಮ್ಮದು ಐತಿ. ಮತ್ತೆ ಮತ್ತೆ ಸಂಶಯ ಬರಲಿಕ್ಕೆ ಅವಕಾಶ ಇದೆ. ಈ ಹೇಳೋದು ನಿಲ್ಬೇಕಂದ್ರೆ ಅನುಭವ ಅಮೃತಕ್ಕ. ಈ ಹೇಳೋದು ಎಲ್ಲಿವರೆಗೆ ನಿಂತಿಲ್ಲ, ಇಲ್ಲ ಇನ್ನೂ ಮಾಯ ಇದೆ ಅಂತಾರೆ. ಹೇಳೋದಂದ್ರೆ ಇನ್ನೊಬ್ಬಗೆ ಹೇಳಬೇಕಲ್ಲ, ಅದಕ್ಕೆ ಇನ್ನೂ ಮಾಯ ಇದೆ ಅಂತಾರೆ. ಬಾಯಿ ಮಾತಾಡಗದನಕ ಮಾಯೆಗೆ ಅಪಾಯವಿಲ್ಲ. ಅದಕ್ಕೆ ಕೇಳ್ತಾಳ ಮೈತ್ರಿ. ಯುಗಪಲ್ಲಯ ಹೇಳಿರಿ, ಏನೇನೋ ಯುಕ್ತಿ ಮಾಡಿದ್ರಿ. ಕಡಗ ಅಂತ, ತೆರೆ ಅಂತ, ಕೊಡ ಅಂತ ನೀವೆಲ್ಲ ಹೇಳೋದು ಹೌದು ಅನ್ನಿಸ್ತದ. ಪರಂತು ನಿಮ್ಮ ಶರೀರನೂ ಐತಿ, ನನ್ನ ಶರೀರನೂ ಐತಿ, ಮತ್ತು ಆ ತತ್ವಜ್ಞಾನಿಯ ಶರೀರನೂ ಐತಿ ಅಂತ ಒಪ್ಪಬೇಕಲ್ಲ. ಆ ತತ್ವಜ್ಞಾನಿಯ ಶರೀರಕ್ಕೂ ಸುಖ ದುಃಖಾದಿಗಳ ಬಾಧೆ ಆಗಬಹುದಲ್ಲ ಅಂತ ಕೇಳಿದರೆ ಅದಕ್ಕೆ ಮುಂದಿನ ಸೂತ್ರ ಏನು ಹೇಳ್ತದೆ ನೋಡೋಣ. ಜಗವಿದು ಖುಷಿಯಂದು ಮಿಗೆ ತಿಳಿದ ಆರೂಢನಿಗೆ ಸುಖಾದಿ ದ್ವಂದ್ವ ತತಿಯುಂಟೆ. ಹಿರಿಯರು ಸಣ್ಣ ಮಕ್ಕಳನ್ನ ಆಡಿಸುವಾಗ ಬಡತಂಗೆ ಮಾಡ್ತಾರೆ. ನೀವು ಮಾಡಿದ್ರಿ ಇಲ್ಲೋ ಗೊತ್ತಿಲ್ಲ, ಸಣ್ಣ ಮಕ್ಕಳನ್ನ ಆಡಿಸುವಾಗ ಬಡ್ದಂಗೆ ಮಾಡ್ತಾರೆ. ನನಗೆ ಚಪ್ಪಿಡ್ಸಂಗೆ. ಆ ಮಕ್ಕಳಿಗೆ ಪೆಟ್ಟು ಹತ್ತತ್ತೇನ್ರಿ? ಮತ್ತು ಇವರು ಆ ಬೆನ್ನಿಗೆ ಹಿಂಗೆ ಚಪ್ಪಡಿಸ್ತಿರ್ತಾರಲ್ಲ, ಯಾಕೆ ಈ ದೃಷ್ಟ ಅಂತ ಎಲ್ಲರಿಗೂ ಗೊತ್ತಿರೋದು ಅಂತ ಅಷ್ಟೇ, ಮತ್ತೇನ. ಸುಳ್ಳು ಬಡ್ದಂಗೆ ಮಾಡ್ತಾರೆ, ಬಡದಿಲ್ಲ. ಏನು ಮಾಡ್ತಾರೋ? ಸುಳ್ಳ ಬಡ್ದಂಗೆ ಮಾಡ್ತಾರೆ. ಕೈಯ ಬಡ್ದಂಗೆ ಕಾಣಕ್ಕೆ ಹತ್ತೈತಿ, ಆದರೆ ಅಲ್ಲಿ ಸುಖ ದುಃಖ ಆಗೈತೆ ನಮ್ಮ ಮಗುವಿಗೆ ಅಂದ್ರೆ ಏನೂ ಇಲ್ಲ, ಎರಡೂ ಏನೂ ಇಲ್ಲ. ಸುಮ್ಮನೆ ದೃಷ್ಟಾಂತ, ಏಕದೇಶ ದಾರ್ಷ್ಟಾಂತದ ಏಕದೇಶದಲ್ಲಿ ದೃಷ್ಟಾಂತ ಮಾಡುತ್ತೆ. ಇಲ್ಲಂತ ಮೈತ್ರಿ ಸುಖ ದುಃಖಾದಿಗಳ ಹೊಡೆತ ತತ್ವಜ್ಞಾನಿಯ ಶರೀರಕ್ಕೂ ಇರಬಹುದಲ್ಲ, ಆ ಶರೀರಕ್ಕಿದೆ ಅಂದಮೇಲೆ ಅವನಿಗೂ ಅಂಟಬಹುದಲ್ಲ. ಇಷ್ಟೇ ಅಭಿಪ್ರಾಯ, ಮತ್ತೇನಿಲ್ಲ. ಅದಕ್ಕೆ ಹೇಳ್ತಾರೆ ನೋಡೋಣ. ಜಗವಿದು ಪುಷಿಯಂದು ಮಿಗೆ ತಿಳಿದ ಆರೂಢನಿಗೆ. ಒಂದು ಆರೂಢ ಅಂತೂ ಶಬ್ದ ಹಾಕ್ಯಾರ. ಈ ಜಗತ್ತು ಪುಷಿಯಂದು ತಿಳಿದ ಆರೂಢನಿಗೆ. ಯೋಗಾರೂಢ ಅನ್ನೋಲ್ಲೂ ಬಂದಿದೆ ಭಗವದ್ಗೀತೆಯಲ್ಲಿ.
ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಂ ಉಚ್ಯತೆ ಅಂತ ಬಂದಿದೆ. ಯೋಗಾರೂಢ ಇಲ್ಲಿ ಯೋಗಾರೂಢ ಅಲ್ಲ, ತನ್ನ ಸ್ವರೂಪದಲ್ಲಿ ನೆಲೆ ನಿಂತವನು. ಈ ರೂಢಿಯನ್ನು ಬಿಟ್ಟು ಆ ರೂಢಿಯನ್ನು ಮೈಗೂಡಿಸಿಕೊಂಡವನು. ಹಂಗಂದ್ರೇನು? ಜಡವಾದ ಶರೀರ ನಾನಲ್ಲ, ಅಖಂಡ ಚೈತನ್ಯವೇ ನನ್ನ ಸ್ವರೂಪವೆಂದು ಯಾರು ತಿಳಿದುಕೊಂಡಿದ್ದಾರೆಯೋ ಅವರು ಆರೂಢರು. ಸುಳ್ಳ? ಜಗತ್ತು ಸುಳ್ಳು, ನನ್ನ ಶರೀರ ಸುಳ್ಳು. ಇದನ್ನು ಎದುರಿಟ್ಟು ನೋಡುವವನು ನಾನು. ನನಗೂ ಇದಕ್ಕೂ ಸಂಬಂಧ ಇಲ್ಲ. ಎಲ್ಲ ಈತನುವೇ, ಮುನ್ನಿನಂತೆ ನನಗೆ ಸಮರಸ ಬೇಡ. ನೀನು ಮಲವೆರಡರ ಬೆಸುಗೆ, ನಾನು ಅತ್ಯಂತ ಶುದ್ಧ ಇತ್ಯಾದಿ ದ್ವಂದ್ವ ಅಲ್ಲಿ ಬರೆದ. ಏನೋ ಅಜ್ಞಾನ ಅವಸ್ಥೆಯಲ್ಲಿ ನೀನು ನಾನು ಅಂದೀನಿ, ಈಗ ನಿನಗೂ ನನಗೂ ಸಂಬಂಧನೇ ಇಲ್ಲ ಅಂತ ನಿಜಗುಣರು ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ ವಿವರಣೆ ಮಾಡ್ಯಾರ. ಇದನ್ನು ಇಲ್ಲಿ ಎಷ್ಟು ನೆನಪು ಮಾಡಿದೆ ಅಷ್ಟೇ. ನೋಡ್ರಿ ಏನಂತಾರೆ ಅವರು ಉತ್ತರ. ಮೈತ್ರಿಯ ಪ್ರಶ್ನೆಗೆ ಉತ್ತರ ಹೇಳ್ತಾರೆ. ಏನಂತಾರೆ ಅಂತ ಕೇಳಿದರೆ, ಜಗವಿದು ಖುಷಿ ಎಂದು ಮಿಗೆ ತಿಳಿದ ಆರೂಢನಿಗೆ ಸುಖಾದಿ ದ್ವಂದ್ವತತೆಯುಂಟೆ. ಇದು ಯಥಾರ್ಥವಾಗಿ ಇದ್ದಿದ್ರೆ ಸುಖಾನು ಕೊಡಬಹುದಿತ್ತು, ದುಃಖವನ್ನು ಕೊಡಬಹುದಿತ್ತು. ಇದು ಯಥಾರ್ಥವಾಗಿ ಇಲ್ಲದೆ ಇರೋಣದ್ರಿಂದ ಸುಖವನ್ನು ಕೊಡಲಿಕ್ಕಾಗಲಿ ದುಃಖವನ್ನು ಕೊಡಲಿಕ್ಕಾಗಲಿ ಕಾರಣ ಅಲ್ಲ. ಇದು ಕಾರಣ ಅಲ್ಲ. ಜಗತ್ತೇ ಸುಳ್ಳು ಅಂದಾಗ ತತ್ವಜ್ಞಾನಿಯ ಶರೀರವೂ ಕೂಡ ಸುಳ್ಳು. ಮತ್ತು ಅದನ್ನು ಬಿಟ್ಟು ಜಗತ್ತು ಸುಳ್ಳಾಗೈತೇನೆ? ಕೇಳುವವರು ದೋಷಗ್ರಸ್ತವಾಗಿ ಕೇಳ್ತಾರೆ. ತತ್ವಜ್ಞಾನಿಯ ಶರೀರಕ್ಕೂ ತತ್ವಜ್ಞಾನಿಗೂ ಸಂಬಂಧ ಇಲ್ಲ ಅಂತ ಗೊತ್ತಾಗಿದ್ರೆ ಆ ಪ್ರಶ್ನೆನ ಬರ್ತಿರ್ಲಿಲ್ಲ. ತತ್ವಜ್ಞಾನಿ ಶರೀರ ಇದೆ ಅಂದಮೇಲೆ, ಹೇಳ್ತಾ ಇದ್ದಾರೆ ಅಂದಮೇಲೆ ಒಂದು ಸ್ವಲ್ಪ ಸಂಬಂಧ ಇರಬಹುದಲ್ಲ ಅನ್ನೋ ಭಾವ ಬಂದಿದೆ. ಆ ಭಾವ ಬಂದದ್ದಕ್ಕೆ ಕೇಳಿದಳು, ತತ್ವಜ್ಞಾನಿಯ ಶರೀರದಲ್ಲಿ ಸುಖ ದುಃಖಾದಿಗಳು ಉಂಟಾಗಬಹುದಲ್ಲ. ಶರೀರ ಜಡ ಅನ್ನೋದು ಗೊತ್ತಿಲ್ಲ ನಮ್ಮ ಮೈತ್ರಿಗೆ, ಗೊತ್ತಿದೆ. ಮತ್ತು ಅದ ಎಲ್ಲಿ ಆಗ್ತದೆ ಸುಖ ದುಃಖ ಅಂದ್ರೆ? ಯಾವನು ಶರೀರ ಅಥವಾ ದೇಹಿಯಾಗಿದ್ದಾನೆಯೋ ಅವನಿಗೆ ಸುಖ ದುಃಖ ಉಂಟಾಗ್ತದ. ದೇಹಿ ಅಂದ್ರೆ ದೇಹ ಅಸ್ಯ ಸ್ಥಿತಿ ದೇಹಿ. ಹೀಗಂದಾಗ ಅವರು ಅಂದರು, ಅವನು ಶರೀರವನ್ನು ಮೊದಲು ಮಾಡಿಕೊಂಡು ಜಗತ್ತನ್ನು ಸುಳ್ಳು ಅಂತ ತಿಳ್ಕೊಂಡಿದ್ದಾನವ, ಅವಾಗೆಲ್ಲಿ ಸುಖ ದುಃಖ ಆಕೈತಿ, ಹುಚ್ಚಿ ಅಂತಾರೆ ಅವರು. ಅವಾಗೆಲ್ಲಿ ಆಗ್ತದೆ ಸುಖ ದುಃಖ ನೋಡು ಅಂತಾರೆ. ಜಗವಿದು ಖುಷಿ ಎಂದು ಮಿಗೆ ತಿಳಿದ ಆರೂಢನಿಗೆ, ಮಿಗೆ ಹೆಚ್ಚಾಗಿ ತಿಳಿದ ಆರೂಢನಿಗೆ ಸುಖಾದಿ ದ್ವಂದ್ವ ತತಿಯುಂಟೆ. ಸುಖ ದುಃಖ, ಹೋಗು ಬಾ, ಕೊಡು ತೆಗೆದುಕೋ, ಮೇಲೆ ಕೆಳಗೆ ಇತ್ಯಾದಿ ಇದೆಲ್ಲ ದ್ವಂದ್ವ. ಇದ್ಯಾವುದು ಅವನಲ್ಲಿ ಇಲ್ಲ. ಪ್ರಶ್ನೆ ಇದು, ಸುಖಾದಿ ದ್ವಂದ್ವ ತತಿಯುಂಟೆ? ಇಲ್ಲ ಅಂತ ಉತ್ತರ. ಸುಖ ದುಃಖಾದಿಗಳು ಅವನಲ್ಲಿ ಇಲ್ಲ. ನೋಡೋಣ ಮುಂದೆ ಭಾಷ್ಯ ಪದ್ಯವನ್ನು ನೋಡೋಣ. ತನುವು ಹಸು ಇಂದ್ರಿಯಾಳಿಗಳೂ ಇಲ್ಲ ಆತ್ಮನಿಗೆ, ಸಾಧನವಿಲ್ಲದೆ ಎಂತೋ ವಿಷಯದೊಳು ತನಗೆ ಮೇಳನವೆಂಬುದು ಅಹುದು ವಿಚಾರಿಸಲ್. ಅನಿತುಂ ಅಸತ್ಯಂ ಅಪ್ಪುದರಿಂದೆ. ಇಲ್ಲೊಂದು ಸಾಧನ ಅಂತ ಶಬ್ದ ಹಾಕ್ಯಾರ. ಸುಖವನ್ನು ಕೊಡುವುದಕ್ಕೂ ದುಃಖವನ್ನು ಕೊಡುವುದಕ್ಕೂ ಒಂದು ಸಾಧನ ಬೇಕು ಅಂತ ಇದರ ಅಭಿಪ್ರಾಯ. ಈಗ ನಾವು ಸಾಧನದ ಬಗ್ಗೆ ಮಾತಾಡೋಣ, ದೃಷ್ಟಾಂತ ಮಾಡೋಣ ಅಂತ. ಹಳೆ ಕಾಲದ ಕತೆ. ಒಂದು ಪತ್ರ ಬರೀಲಿಕ್ಕೆ ಕುಳಿತಿದ್ದೀರಿ, ಎದುರಿಗೆ ಕಾರ್ಡ್ ಇದೆ, ಕೈಯಲ್ಲಿ ಪೆನ್ನೂ ಇದೆ, ನೀವು ಬರೀ ಅವರು. ಒಂದು ವೇಳೆ ಕಾರ್ಡ್ ಇದೆ, ನೀವಿದ್ರೆ ಕೈಯಾಗ ಪೆನ್ ಇಲ್ಲ, ಬರೆಯಕ್ಕೆ ಬರ್ತದೋ ಹೇಗೆ? ಕಾರ್ಡ್ ಐತಿ, ನೀವು ಅದೇ ರೀ, ಪೆನ್ನೂ ಇಲ್ಲ, ಮತ್ತೆ ನಾಡು ಹಿಡಿಬೇಡ್ರಿ. ಪೆನ್ ಇಲ್ಲ ಸೀಸ್ ಐತಿ ಅನ್ಬೇಡ್ರಿ, ಪೆನ್ನೂ ಇಲ್ಲ, ಬರೆಯಕ್ಕೆ ಬರ್ತದೇನ? ಅದು ಸಾಧನ. ಸಾಧ್ಯವನ್ನು ಪಡೆಯುವುದಕ್ಕೆ ಯಾವುದು ಕಾರಣವಾಗಿದೆ ಅದು ಸಾಧನ. ಇಲ್ಲಿ ಆತ್ಮ ಇದ್ದಾನೆ, ಜಗತ್ತಿದೆ. ಆದರೆ ಆತ್ಮನಿಗೆ ಸುಖ ದುಃಖ ಕೊಡುವತನ ಅದಕ್ಕಿಲ್ಲ. ಯಾಕಿಲ್ಲ ಅಂತ ಕೇಳಿದ್ರೆ ಅದು ಯಥಾರ್ಥ ಅಲ್ಲ.
ಅದು ಪುಷಿಯಾದ ಜಗತ್ತು ಆತ್ಮನಿಗೆ ಸುಖ ದುಃಖವನ್ನು ಕೊಡುವುದಕ್ಕೆ ಸಾಧನವೂ ಆಗಲಾರದು. ಅನ್ವಯ ಆಯ್ತಿಲ್ಲ? ಖುಷಿಯಾಗಿರುವ ಜಗತ್ತು ಆತ್ಮನಿಗೆ ಸುಖ ದುಃಖಗಳನ್ನು ಅಂದರೆ ತತ್ವಜ್ಞಾನಿಗೆ ಸುಖ ದುಃಖಗಳನ್ನು ಕೊಡುವ ಯೋಗ್ಯತೆ ಇಲ್ಲದ್ದು. ಪೆನ್ ಹೇಳಿದ್ನ, ಬರೀಲಿಕ್ಕೆ ಪೆನ್ನು ಅಂತ ಹೇಳಿ, ಆ ಪೆನ್ನಿನಂಥದ್ದೊಂದು ಕಟಿಗೆ ತೋರ್ ಕೈಯಾಗಿ ಹಿಡ್ಕೊಂಡು ಬರೆಯಕ್ಕೆ ಬರ್ತತೇನೆ? ಮೂಡ್ತಾವ ಅಕ್ಷರ? ಬರಿಬಹುದು ಬಿಡ್ರಿ, ಮೂಡೋದಿಲ್ಲ. ಯಾಕದು ಪೆನ್ನು ಅಲ್ಲ. ಹಾಗೆ ಜಗತ್ತು ಸತ್ಯ ಅಲ್ಲ. ಸತ್ಯವಲ್ಲದರಿಂದ ತತ್ವಜ್ಞಾನಿಗೆ ಹೇಗೆ ಸುಖ ದುಃಖ ಕೊಟ್ಟಿದ್ದವು? ಅವನ ಶರೀರ ಜಗತ್ತಿನಾಗ ಸೇರಿ ಹೋಗೈತಿ, ಈಗ ತಿಳ್ಕೊಂಡಿದ್ದಲ್ಲ ಅವನಿಗೆ ಶರೀರ ಐತಿ, ಅವನಿಗೂ ಸುಖ ದುಃಖ ಆಗಬಹುದು ಅಂತ. ಇಡೀ ಜಗತ್ತೇ ಸುಳ್ಳು ಅಂದಾಗ ಅವನಿಗೆ ಯಾಕೆ ಸುಖ ದುಃಖ ಆಗದ? ಹುಚ್ಚಿ, ಜಗತ್ತೇ ಇಲ್ಲ, ಸಾಧನವೇ ಇಲ್ಲದೆ ಹೋದರೆ ಸುಖ ದುಃಖ ರೂಪ ಸಾಧ್ಯ ಎಲ್ಲೆಲ್ಲಿ ಉಂಟಾಗ್ತದ ಅಂತ ಅಭಿಪ್ರಾಯ. ನೋಡ್ರಿ ಏನಂತಾರ, ತನು ಶರೀರ, ಹಸುವು ಪ್ರಾಣಗಳು, ಇಂದ್ರಿಯಾಳಿ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇಂದ್ರಿಯಾಳಿಗಳು ಇಲ್ಲ ಆತ್ಮನಿಗೆ. ಇವ್ಯಾವು ಆತ್ಮನಿಗೆ ಇಲ್ಲ ಆತ್ಮನಿಗೆ. ಸಾಧನವೂ ಇಲ್ಲದೆ ಎಂತು ವಿಷಯದಳು ತನಗೆ ಪ್ರವೇಶ. ಈಗ ಆತ್ಮನ ಕಡೆಯಿಂದ ಒಂದಿಟ್ಟು ಮಾತಾಡ್ತೀನಿ, ಈಗ ಜಗತ್ತಿನ ಕಡೆಯಿಂದ ನಾನು ಮಾತಾಡಿ ಆಗೈತಿ. ಈ ಯಾವ ಕರುಣಗಳು ಇಲ್ಲದೆ ಇರುವಾಗ ಆತ್ಮ ವಿಷಯಗಳಲ್ಲಿ ಹೆಂಗೆ ಪ್ರವೇಶ ಆಗ್ತಾನೆ? ಇದು ಮಿಥ್ಯಾ ಅನ್ನೋದೊಂದು ಕಡೆ ಬಿಡೋಣ. ಈಗ ಅವಾಗ ಇಂದ್ರಿಯಗಳು ಇಲ್ಲ, ಮನಬುದ್ಧಿಯಾದಿಗಳು ಇಲ್ಲ, ಅವ ಹೆಂಗೆ ಇಲ್ಲಿ ಪ್ರವೇಶ ಆಗ್ತಾನೆ? ಇಂದ್ರಿಯಗಳಿದ್ದಾಗ ನಾವು ವಿಷಯಗಳಲ್ಲಿ ಪ್ರವೇಶ ಆಗ್ತೇವೆ, ಮನಬುದ್ಧಿಯಾದಿಗಳಿದ್ದಾಗ ವಿಷಯದಲ್ಲಿ ಪ್ರವೇಶ ಆಗ್ತೇವೆ. ವಿಷಯಗಳಲ್ಲಿ ಪ್ರವೇಶವೇ ಅವ ಆಗಿಲ್ಲ ಅಂದ ಮೇಲೆ ಅವಾಗ ಸುಖ ದುಃಖ ಕೊಡಲಿಕ್ಕೆ ಇವು ಹೇಗೆ ಸಾಮರ್ಥ್ಯವನ್ನು ಹೊಂದ್ಯಾವು, ಸಮರ್ಥವಾದವು ಅಂತ ಅಭಿಪ್ರಾಯ. ನೋಡ್ರಿ ಬರೆದ್ರವರು, ತನು ಶರೀರ ಇಲ್ಲ, ಹಸುವು ಪ್ರಾಣಗಳು ಇಲ್ಲ, ಇಂದ್ರಿಯಾಳಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಇಲ್ಲ, ಇಂದ್ರಿಯಾಳಿಗಳು ಇಲ್ಲ ಆತ್ಮನಿಗೆ. ಸಾಧನವಿಲ್ಲದೆ ಎಂತು ವಿಷಯದಳು, ಸಾಧನವೇ ಇಲ್ಲ ಎಂತು ವಿಷಯದಳು ತನಗೆ ಮೇಳನವೆಂಬುವುದು ಅಬುದೋ. ವಿಷಯದಲ್ಲಿ ಕೂಡಿಕೊಂಡಾಗ ಸುಖ ದುಃಖ ಅಲ್ರಿ. ನಮ್ಮ ಅನುಭವ ನೋಡ್ರಿ, ವಿಷಯಗಳಲ್ಲಿ ನಾವು ಕೂಡಿಕೊಂಡಾಗಲೇ ಯಾವುಗಳ ಮುಖಾಂತರ ಕೂಡ್ಕೋತೇವಿ? ಇಂದ್ರಿಯಗಳ ಮುಖಾಂತರ. ನೈಯಾಯಿಕ ಹೇಳ್ತಾನೆ, ಆತ್ಮ ಮನಸ್ಸು ಸಂಯೋಗ ಆಗ್ತದೆ ಮೊದಲೇ. ಆತ್ಮ ಮನಸ್ಸು ಸಂಯೋಗ, ಆ ಮನಸ್ಸು ಇಂದ್ರಿಯದೊಡನೆ ಸಂಯೋಗ ಹೊಂದದೆ, ಆ ಇಂದ್ರಿಯ ವಿಷಯದೊಡನೆ ಸಂಯೋಗ ಹೊಂದಿದಾಗ ವಿಷಯದಿಂದ ಜ್ಞಾನ ಆಗ್ತದೆ. ಆತ್ಮನ ಸಂಯೋಗ ಇಲ್ಲ ಅಂದರೆ ಎಲ್ಲ ಜಡ. ಇವು ಮನಸ್ಸು ಜಡ, ಇಂದ್ರಿಯಗಳು ಜಡ, ವಿಷಯಗಳು ಜಡ. ಆತ್ಮನ ಸಂಯೋಗ ಇತ್ತಂದ್ರೆ ಅವನ ಚೇತನದ ಆಭಾಸ ಮನಸ್ಸಿಗೆ ಬರ್ತದೆ, ಮನಸ್ಸಿನಲ್ಲಿ ಇರುವ ಆಭಾಸ ಇಂದ್ರಿಯಗಳಿಗೆ ಬರ್ತದೆ. ಅವಾಗ ಇಂದ್ರಿಯಗಳು ತಿಳಿಯುವಂಥವುಗಳಾಗ್ತಾವ, ತಿಳಿಸಿಕೊಳ್ಳುವ ಪದಾರ್ಥ ಅಂತೂ ಜಡ. ಇದೊಂದು ಕ್ರಮ ಮಾಡ್ಯಾರ. ಇವನಿಗೆ ಇಂದ್ರಿಯಗಳೇ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಶರೀರ ಇಲ್ಲ, ವಿಷಯಗಳಲ್ಲಿ ಹೇಗೆ ಪ್ರವೇಶ ಆಗ್ತಾನೆ? ಪ್ರವೇಶ ಆಗೋದಿಲ್ಲ ಅಂದಮೇಲೆ ಅವನಿಗೆ ಸುಖನೂ ಇಲ್ಲ, ದುಃಖನೂ ಇಲ್ಲ, ದ್ವಂದ್ವ ಇಲ್ಲ ಅಂತ ಅಭಿಪ್ರಾಯ. ತನವು ಇಂದ್ರಿಯಾಳಿಗಳು ಇಲ್ಲವು ಆತ್ಮನಿಗೆ. ಸಾಧನವಿಲ್ಲದೆ ಎಂತು ವಿಷಯದಳು ತನಗೆ ಮೇಳನವು ಅಂದರೆ ಕೂಡುವಿಕೆಯು, ಪ್ರವೇಶವಾಗುವಿಕೆಯು. ಮೇಳನವೆಂಬುದು ತನಗೆ ಮೇಳನವೆಂಬುದಹುದು ವಿಚಾರಿಸಲ್ ಎಂತು ಅಂತಿದೆ ಹಿಂದೆ. ಅದನ್ನು ಮೇಳನವು ಅಹುದು ಅಂದ ಕೂಡಲೇ ಹಂಗೆ ಪ್ರವೇಶ ಆದ ಅಂದಿಗಿಂದೇರಿ. ಸಾಧನವಿಲ್ಲದೆ ಎಂತು ವಿಷಯದಳು ತನಗೆ ಮೇಳನವು ಎಂಬುದು ಅಹುದು. ಸಾಧನವೇ ಇಲ್ಲ ಅಂದ ಮೇಲೆ ವಿಷಯಗಳಲ್ಲಿ ಆತನು ಪ್ರವೇಶ ಮಾಡಲಿಲ್ಲ. ಎಂತು ಅಹುದು, ಹೇಗೆ ಆದೀತು ಅಂತ ಅಭಿಪ್ರಾಯ. ಪುಷಿ ದೇಹಾದಿ, ಪುಷಿಯಾದ ದೇಹಾದಿಗಳು ಇವನ್ನೆಲ್ಲ ತಗೊಳ್ರಿ. ಇಂದ್ರಿಯಗಳನ್ನು, ಮನ ಬುದ್ಧಿ ಮೊದಲಾದವುಗಳನ್ನು ಎಲ್ಲ ತಗೊಳ್ರಿ. ಪುಷಿ ಜೀವನೊಡಗೂಡಿ ಮೇಲಿನ ಸೂತ್ರದಲ್ಲಿ ಆತ್ಮಲಯ ಹೇಳ್ಯಾರ, ಜೀವಾತ್ಮ ಸುಳ್ಳು ಅಂತ ಮೇಲಿನ ಸೂತ್ರದಲ್ಲಿ. ಇಲ್ಲಿ ಪುಷಿ ಜೀವ ಅಂತ ಬರೆದ್ರು. ಚೈತನ್ಯದ ಆಭಾಸ ಪುಷಿ ಜೀವ, ಮತ್ತೇನಿಲ್ಲ. ಪುಷಿ ಜೀವನೊಡಗೂಡಿ ಚರಿಸಲು, ಮಿಥ್ಯಾಭೂತವಾದ ಜೀವನೊಡಗೂಡಿ ಚರಿಸಲು ಅಸಮನು ಅದ್ವಯ
ಯಾರು ಸೇರಿಸಾಕತ್ತಾರು? ಅಡ್ಡಾಡವ್ರು ಯಾರು? ಶರೀರ. ಯಾರು ಕೂಡ ಕೂಡಿ ಅಡ್ಡಾಡಕತ್ತದ? ಖುಷಿ ಜೀವಾತ್ಮನೊಡನೆ ಕೂಡಿ ಅಡ್ಡಾಡಕತ್ತದ. ಖುಷಿ ಜೀವಾತ್ಮನೊಡನೆ ಶರೀರ ಮೇಳನ ಆಗೈತಿ, ಆಭಾಸತಿ. ಇದನ್ನು ಹೇಳಲಿಕ್ಕೆ ಕಾರಣ ಏನು? ಜೀವನ್ಮುಕ್ತಾವಸ್ಥೆಯಲ್ಲಿ ಇದ್ದಾನೆ ತತ್ವಜ್ಞಾನಿ, ಇರೋದರಿಂದ ಅವನ ಶರೀರ ಐತಿ. ಆ ಶರೀರ ಇರೋದರಿಂದ ಅಲ್ಲಿ ಜೀವಚೇತನ, ಆಭಾಸ ಚೇತನ ಐತಿ. ಶರೀರ ಇಲ್ಲಾಂದ್ರೆ ಆಭಾಸನೂ ಹೊರಟು ಹೋಗ್ತದೆ. ಈ ಆಭಾಸ ಚೇತನದೊಡನೆ ಶರೀರವು ಕೂಡಿಕೊಂಡು ವ್ಯವಹರಿಸುತ್ತಿದೆ. ಆಭಾಸ ಅಂದ್ರೆ ಸುಳ್ಳಾದ ಚೇತನವು ಸುಳ್ಳಾದ ಮನಬುದ್ಧಾದಿಗಳೊಡನೆ ಕೂಡಿಕೊಂಡು ಸುಳ್ಳಾದ ವಿಷಯಗಳಲ್ಲಿ, ಎಲ್ಲ ಸುಳ್ಳ, ರೂಪ ರಸ ಗಂಧ ಶಬ್ದ ಸ್ಪರ್ಶ ಅವೆಲ್ಲ ಸುಳ್ಳ, ಅವುಗಳಲ್ಲಿ ಅದು ಸಂಚಾರ ಮಾಡಿದರೆ ತತ್ವವೇತ್ತನಿಗೆ ಹೇಗೆ ಸುಖ ದುಃಖವು ಉಂಟಾದೀತು ಅಂತ ಅನ್ವಯ. ನೋಡ್ರಿ ಬರ್ದಾರ. ಖುಷಿ ವಿಷಯಾಳಿಗಳೋ, ವಿಷಯ ಅಂದ್ರೆ ರೂಪ ರಸ ಗಂಧ ಶಬ್ದ ಸ್ಪರ್ಶ ಇವೆಲ್ಲ ಖುಷಿ ದೇಹಾದಿ ಅನ್ನೋದರಿಂದ ದೇಹ ಮೊದಲು ಮಾಡಿಕೊಂಡು ಇಂದ್ರಿಯಗಳು ಮನಬುದ್ಧಾದಿಗಳು. ದೇಹಾದಿ ಖುಷಿ ಜೀವನೊಡಗೂಡಿ, ಜೀವಾತ್ಮನೂ ಕೂಡ ಸುಳ್ಳ, ಅವನು ಆಭಾಸ ಅನ್ನೋದು ಗೊತ್ತಾಗೈತಲ್ಲ, ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬದಂತೆ. ಖುಷಿ ಜೀವನೊಡಗೂಡಿ ಚರಿಸಲು, ಆ ಶರೀರ ಅಡ್ಡಾಡಿದ ಹಾಗೆ ಕಂಡರೂ ಕೂಡ ಪರಮಾತ್ಮ ಅಥವಾ ಆ ತತ್ವಜ್ಞಾನಿಯ ಸ್ವರೂಪ ಹೇಗಿದೆ ಅಂದ್ರೆ ಅಸಮನು, ಅವನಿಗೆ ಸಮಾನವಾದದ್ದು ಇನ್ನೊಂದು ಇಲ್ಲ. ಅಸಮನು ಅಂದರೆ ಅವನಿಗೆ ಸಮಾನವಾದದ್ದು ಇನ್ನೊಂದಿಲ್ಲ ಒಂದು ಅರ್ಥ, ಒಬ್ಬನೇ ಅಂತ ಮತ್ತೊಂದು ಅರ್ಥ. ಅಸಮನು ಒಬ್ಬನೇ ಅನ್ನೋದಕ್ಕೆ ಮುಂದೆ ಬರ್ತಾರೆ ಅದ್ವಯ ಅಂತ. ಅದ್ವಯ ಅವನಿಗೆ ಸಮಾನವಾದದ್ದು ಇನ್ನೊಂದಿಲ್ಲ, ಅದ್ವಯ ಒಬ್ಬನೇ ಇದ್ದಾನೆ. ಸುಖನಿಧಿ ಅವನ ಸ್ವರೂಪವೇ ಸುಖ ಸ್ವರೂಪ, ಅವನ ಸ್ವರೂಪವೇ ಸುಖ ಸ್ವರೂಪ. ಸುಖನಿಧಿ ಸತ್ಯರೂಪನೇ, ಯಾವಾಗಲೂ ತ್ರಿಕಾಲಾಬಾಧಿತವಾದವನು. ಸತ್ಯರೂಪನು ಎನಿಸುವ ಅಂದರೆ ತ್ರಿಕಾಲಾಬಾಧಿತವಾದ ಸದ್ರೂಪನು ಎಂದು ಹೇಳಿಸಿಕೊಳ್ಳುವ ಪರಾತ್ಮಂಗೆ. ಇಲ್ಲಿ ಬರೀ ಆತ್ಮ ಅಲ್ಲಿಲ್ಲ, ಮೇಲಿನ ನುಡಿಯಲ್ಲಿ ಏನು ಹೇಳಿದ್ರು ಅದು ಆತ್ಮಲಯವೆಂದು ಅಂತ ಹೇಳಿದ್ರು. ಹಿಂದಿನ ಸೂತ್ರದಲ್ಲಿ ಕೊನೆಯ ನುಡಿಯಲ್ಲಿ ಆತ್ಮಲಯವೆಂದು ಅಂತ ಹೇಳಿದ್ರು, ಅಲ್ಲಿ ಪರ ಶಬ್ದ ಹಾಕಿಲ್ಲ. ಅಂದರೆ ಜೀವಲಯ ಅಂತ ಅಲ್ಲಿ ಅರ್ಥ ಆಯಿತು. ಇಲ್ಲಿ ಏನು ಮಾಡಿದರು, ಪರಾತ್ಮ ಅಂತ ಶಬ್ದ ಹಾಕ್ಯಾರ. ಪರಾತ್ಮಂಗೆ ಅಂದರೆ ಅಖಂಡ ಚೈತನ್ಯ ಸ್ವರೂಪವಾದ ಆತ್ಮನಿಗೆ, ಪರಾತ್ಮಂಗೆ ತನಗೇನು ಪರಾತ್ಮ ಸ್ವರೂಪವೇ ಆಗಿರುವ ತತ್ವಜ್ಞಾನಿಗೆ ಈ ಶರೀರದಿಂದ ಸುಖ ದುಃಖಾದಿಗಳು ಉಂಟಾಗುತ್ತವೆ ಏನು ಅಂತ ಕೇಳಿದಳು. ಇಲ್ಲ, ಆಗುವುದಿಲ್ಲ. ಅಸಮನು ಅದ್ವಯನು ಸುಖದ ನಿಧಿ ಆದುದರಿಂದ ಅವನಿಗೆ ಸುಖ ದುಃಖ ಉಂಟಾಗುವುದಿಲ್ಲ. ವಿಷಯಜನ್ಯ ಸುಖ ಅವನ ಮುಂದೆ ಏನೂ ಅಲ್ಲ, ಸೂರ್ಯನ ಎದುರಿಗೆ ದೀಪದ ಬೆಳಕ ಏನೂ ಅಲ್ಲ. ವಿಷಯಜನ್ಯ ಸುಖ ಅವನ ಎದುರಿಗೆ ಏನೂ ಅಲ್ಲ. ವಿಷಯಜನ್ಯ ಸುಖ ಅಂತೂ ಆಗೋದಿಲ್ಲ ಬಿಡ್ರಿ, ಆಗ್ತದ ಅಂದರೂ ಕೂಡ ಏನೂ ಅಲ್ಲ. ಹೀಗೆ ವಿಚಾರ ಮಾಡಿದಾಗ ಕೇವಲ ಸುಖದ ಗಟ್ಟಿಯಾಗಿರುವ ತತ್ವಜ್ಞಾನಿಗೆ ಶರೀರ ಹೇಗೆ ಅಡ್ಡಾಡಿದ್ರೆ ಎಲ್ಲ ಮಿಥ್ಯಾಭೂತವಾದದ್ದು, ಮಿಥ್ಯಾಭೂತವಾದ ಶರೀರ, ಮಿಥ್ಯಾಭೂತವಾದ ವಿಷಯಗಳಲ್ಲಿ ಬೇಕಾದ ಹಾಗೆ ಅಡ್ಡಾಡಿದರೂ ಕೂಡ ತತ್ವಜ್ಞಾನಿಗೆ ಸುಖ ದುಃಖಗಳ ಬಾಧೆ ಇಲ್ಲ, ಸುಖ ದುಃಖಗಳು ಉಂಟಾಗುವುದಿಲ್ಲ ಅಂತ ಇದನ್ನು ಹೇಳಿ ಏನು ಮುಗಿಸ್ತಾರೆ. ತೋರಿದೊಡೇನು ತೋರದೊಡೇನು ಅದಾಗಿದೆಯಲ್ಲ, ಜಗವಿದು ಖುಷಿ ಎಂದು ಅವನಿಗೆ ಸುಖಾದಿ ದ್ವಂದ್ವ ತತಿ ಉಂಟೇ ಆಯಿತಾ. ತನಗೇನು ಖುಷಿ ದೇಹಾದಿಗಳಲ್ಲಿ ಖುಷಿನೇ ಬ್ಯಾಡ್ಬಿಟ್ರೆ ಅದನ್ನು ನಾನು ಹೇಳ್ತೇನೆ, ವಿಸ್ತಾರ ಆಗ್ತದೆ, ಟೈಮ್ ಆಗೈತಿ, ಮತ್ತು ದೂರ ಹೋಗೋವರಿಗೆ ಕತ್ಲಕ್ಕೈತಿ. ಆದುದರಿಂದ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.